ಮಾಡುದೇ? ಸ್ವಲ್ಪ ನಾವು ಹಿಂದೆ ಬರುವ. ಎಷ್ಟು ಬೇಕಾದ್ರೂ ಹಿಂದೆ ಮುಂದೆ ಉಳಿದವರನ್ನು ಮಾಡಬೇಕಲ್ಲ. ಶಾಪ ಸಿಕ್ಕಿದಲ್ಲಿ ವೈರಾಗ್ಯವನ್ನು ತಾಳಿ ಅವ ಅಪುತ್ರವಂತನಾಗಿ ತಾನು ದೇಶಕ್ಕೆ ಕೊಡುಗೆಯಾಗಿ ಉತ್ತರಾಧಿಕಾರಿಯನ್ನು ಕೊಡುವಲ್ಲಿ ಅಸಮರ್ಥನಾದೆ ಎನ್ನುವಂತಹ ಚಿಂತೆಯಲ್ಲಿ ಹೋಗುವಾಗ ಇದೇ ಕುಂತಿ ಹೇಳಲಿಲ್ಲ ಯಾಕೆ? ನನಗೆ ಮಕ್ಕಳನ್ನು ಪಡೆಯುವುದಕ್ಕಾಗ್ತದೆ ಅಂತ ಯಾಕೆ ಹೇಳಿಲ್ಲ? ಈಗ 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 ಒಂದು ವೇಳೆ ಕುಂತಿ ಮಕ್ಕಳನ್ನು ಪಡೆಯುವುದಕ್ಕಾಗ್ತದೆ ಅಂತ ಪಾಂಡುವಲ್ಲಿ ಹೇಳಿದ್ರು, ಅವ ಊರಿಗೆ ಬಂದು ತನ್ನದಾದಂತಹ ಉತ್ತರಾಧಿಕಾರಿಗಳನ್ನು ಇಲ್ಲಿ ಪಡೆಯಬೇಡುವ? ಅಲ್ಲ, ಹಾಗಿಲ್ಲ. ಕಾಡಿನಲ್ಲಿ ಯಾವುದೋ ಸತ್ತ ವೇಳೆ ಇಲ್ಲಿ ಕಾಲುಂಟು ಅದುಂಟು ಇದೆಲ್ಲ ನಿರಾಧಾರವಾದ ಬಾಲಿಶವಾದ ಶುಷ್ಕವಾದ ತರ್ಕ. ಶುಷ್ಕವಾದ ತರ್ಕವೇ ಇದು. ಯಾರಿಗೆ ಹೇಳಿದ್ದು, ಯಾಕೆ ಹೇಳಿದ್ದು, ಹೇಗೆ ಹೇಳಿದ್ದು, ಇದನ್ನು ಅನ್ವಯಿಸಬೇಕಾದ್ದು ಹೇಗೆ? ಬುದ್ಧಿವಂತಳಾದ ನೀ ಚಿಂತಿಸಿ ಅದನ್ನು ಅನುಷ್ಠಾನದಲ್ಲಿ ತಂದರೆ ನಿನಗೂ ನಿನ್ನ ಕುಟುಂಬಕ್ಕೂ ನಮಗೂ ರಾಜ್ಯಕ್ಕೂ ಹಿತ. ಯೋಚಿಸುವ. ಅಣ್ಣ ಏನು ಕೇಳಿದ್ಯಾ? ಅವ್ರು ಎಂತದ್ದು ಹೇಳಿದ್ದು? ಅವ್ರು ಆಡಿದ್ದು ಕೇಳಿದೆಲ್ಲ ನೀನು? ಅವರಿಗೆ ಗೊತ್ತುಂಟು ಅಂತ ಹೇಳಿದ್ದಷ್ಟೇ, ಅದು ಇಲ್ಲಿಗೆ ಸಂಬಂಧ ಅಲ್ಲ. ಅಂದ್ರೆ ಈಗ ಹೇಳಿದ್ರಲ್ಲ ನಿನ್ನ ಮಕ್ಕಳಿಗೆ ಅನ್ಯಾಯ ಆಗೋದಿಲ್ಲ ಅಂತ ಹೇಳಿದ್ರಲ್ಲ, ಅದು ಮಾತಾಡಿ ಹುಟ್ಟಿ ಸಾಯ್ಲಿಕ್ಕೆ ಹುಟ್ಟಿದ್ದದು. ಅದು ಯಾರ್ಯಾರನ್ನು ತೆಗೆಯಲಿಕ್ಕೆ ಹುಟ್ಟಿದ ಧೂಮಕೇತು ಅದು. ಅದು ಮಾತಾಡುವಾಗ ಬೋಳು ಮಂಡೆಯವರು ಮಂಡೆಗೆ ಕೈ ಹಾಕಬೇಕು, ಕೂದಲು ಬಂತ ಅಂತ. ಶಕುನಿ ಮುಕುಟ ವರ್ಧನ ಸುಬಲಾತ್ಮಜ ಕಾಮಜ್ಞ ಪ್ರಕರ ಮಾನಸ ದುರ್ಗುಣಿ ಸಕದ ವಿಲಾಸಿ ಕಸ್ತಿನಿಯಾಳ ಕಾಂಕ್ಷೆಯ ವಿಕಟ ವಿಕ್ರಮ ಶಕುನಿ ಶಕುನಿ ಮುಕುಟ ವರ್ಧನ ಸುಬಲಾತ್ಮಜ ಕಾಮಜ್ಞ ಪ್ರಕರ ಮಾನಸ ದುರ್ಗುಣಿ ಶಕುನಿ ಕಾಮಜ್ಞ ಪ್ರಕರ ಮಾನಸ ದುರ್ಗುಣಿ. ಕಾಪಟ್ಯ ಮಾನಸಿ ದುರ್ಗುಣಿ ಶಕುನಿ ಹೇಳಿ. ಈ ಪ್ರಪಂಚದಲ್ಲಿ 100ಕ್ಕೆ 100 ತಾನು ಸಂಭಾವಿತ ಅಂತ ಹೇಳಿಕೊಳ್ಳುವುದಕ್ಕೆ ಯಾವನಲ್ಲಿ ಉಂಟಲ್ಲಿ ಆ ಮನಸ್ಥೈರ್ಯ? ಒಂದಂಶ ಆದರೂ ಬದುಕಿಗೆ ಬೇಕಾಗಿ ತಾನು ಬೇಡದ್ದನ್ನು ಮಾಡಿಯೇ ಇರ್ತಾನೆ. ಹಾಗಾಗಿ ಅವ ಜೀವನು, ಏನು ಮಾಡದೇ ಇದ್ದವನು ದೇವನು. ಹಾಗಾದ್ರೆ ಜೀವ ಪ್ರಪಂಚದಲ್ಲಿ ಖರ್ಚಿಗೆ ಬೇಕಾದಷ್ಟಾದ್ರೂ ಏನಾದ್ರೂ ಮಾಡಿಯೇ ಮಾಡ್ತಾರೆ. ಕೆಲವರದ್ದು ಪ್ರಚಾರದಲ್ಲಿ ಉಂಟು, ಕೆಲವರದ್ದು ಪ್ರಚಾರದಲ್ಲಿ ಇಲ್ಲ ಅಷ್ಟೇ. ನಮ್ಮನ್ನು ನೋಡುವಾಗಲೇ ಶಕುನಿ ಶಕುನಿ ಶಕುನಿ. ಬಾಕಿದ್ದವರಾದ್ರೆ ಯಾರ್ಯಾರ ಮಕ್ಕಳನ್ನು ಆಳಕ್ಕೆ ದೂಡಿ ಹೊಂಡ ಎಷ್ಟುಂಟು ಅಂತ ನೋಡುವುದು. ನಾವು ಹಾಗಲ್ಲ. ನಮಗೆ ಹೊಂಡ ನೋಡಬೇಕು ಅಂತಾಯ್ತಾ, ನಮ್ಮ ಮಕ್ಕಳನ್ನಾದ್ರೂ ದೂಡುವುದೇ ನಾವು. ನಮ್ಮ ತಂಗಿಯಾದಂತಹ ಗಾಂಧಾರಿ ಯಾಕೆ ಕುರುಡನನ್ನು ಮದುವೆ ಆದಳು? ಯಾಕೆ? ನಾನೇ ಹೇಳಿದ್ದು ನಮ್ಮ ಅಪ್ಪನಿಗೆ ಕೊಟ್ಟು ಬಿಡುವ ಅಂತ. ಉದ್ದೇಶ ಏನು ಬಲ್ಲಿರ? ಏನು? ಹಸ್ತಿನಾವತಿಯ ಅಮೋಘವಾದ ಅನರ್ಘ್ಯವಾದ ಸಂಪತ್ತು. ಒಂದಲ್ಲ ಒಂದು ದಿವಸ ಬೀಗರಾಗಿ ಬಂದ ನಾವು ಬೀಗದ ಕೈ ಹಿಡಿಬೇಕು ಅಂತಲೇ ಯೋಚನೆ ಮಾಡುವುದು. ಇಲ್ಲಿ ಯಾರಿದ್ದಾರಯ್ಯ ಹಸ್ತಿನಾವತಿಯಲ್ಲಿ? ಏನು ಬೇಡ ಅಂತ ಕೂತ ಸನ್ಯಾಸಿ ಒಬ್ಬ, ಮತ್ತೊಬ್ಬ ದಾಸಿ ಪುತ್ರ. ನಮ್ಮ ಭಾವನಿಗೆ ಹೇಗೂ ಕಣ್ಣು ಕಾಣುವುದಿಲ್ಲ. ಪಾಂಡು ಒಬ್ಬ ಹೋಗಿದ್ದಾನೆ. ಇವತ್ತಲ್ಲ ನಾಳೆಯಾದ್ರೂ ಭಂಡಾರದ ಬೀಗದ ಕೈ ನಮಗೆ ಬರ್ತದೆ ಅಂತ ಯೋಚನೆ ಮಾಡಿದರೆ ಒಂದು ಹಳ್ಳಿಗೆ ಮುಳ್ಳು ಚುಚ್ಚಿತ್ತಲ್ಲ,
ಆ ಪಾಂಡುವಿನ ಹೆಂಡತಿಯಾದಂತಹ ಕುಂತಿ 5 ಜನ ಮಕ್ಕಳನ್ನು ಕರ್ಕೊಂಡು ಹಸ್ತಿನಾವತಿಯ ಕಡೆಗೆ ಮುಖ ಮಾಡಿದ್ದಾಳೆ. ಪ್ರಾಜ್ಞನಾದ ಭೀಷ್ಮನು ಪಿತೃನು ಅವರನ್ನು ಒಳಗೆ ಕರೆಯುವ ಯೋಚನೆಯಲ್ಲಿದ್ದಾರೆ. ಅವರೆಲ್ಲಿಯಾದರೂ ಹಸ್ತಿನಾವತಿಯ ಮನೆ ಮಕ್ಕಳೇ ಆಗಿ ಹೋದ್ರು ಅಂತ ಇದ್ರೆ ಭವಿಷ್ಯದಲ್ಲಿ ನನಗೆ ತೊಂದರೆ ಹೌದಾ ಅಲ್ವಾ? ನನ್ನ ಅಳಿಯಂದಿರನ್ನು ನಾನು ಏನು ಬೇಕಾದ್ರೂ ಹೇಗೆ ಬೇಕಾದ್ರೂ ಮಾಡಿಯೇನು. ಆದ್ರೆ ಆ ಕುಂತಿ ಮಕ್ಕಳನ್ನು ಹತೋಟಿಗೆ ತರಬೇಕು ಅಂತಾದ್ರೆ ಈಗಲೇ ಪ್ರತಿಭಟನೆಯ ಧ್ವನಿ ಏಳಬೇಕು. ನಾವೇ ಹೋಗಿ ಕೇಳಿ ಬಿಡುವುದಾ? ಆಗ್ಲಿಕ್ಕಿಲ್ಲ. ಆ ಭೈರವ ಇದ್ದಾನಲ್ಲ, ಅವ ಭೈರವಿ ಹಾಡುವುದಕ್ಕೆ ಪ್ರಾರಂಭ ಮಾಡಿದ ಅಂತಾದ್ರೆ ನಮ್ಮ ದೇವರು ನಡೆಯುವುದಿಲ್ಲ. ಹಾಗಾದ್ರೆ ಎಲ್ಲಿಂದ ನಾವು ನಡೀಬೇಕು? ನಮ್ಮ ತಂಗಿಯಮ್ಮನ ಮೂಲಕ ನಾವು ಮಾತಾಡಬೇಕು. ಯಾವುದಕ್ಕೂ ಗಾಂಧಾರಿಯನ್ನು ಕಾಣ್ತೇವೆ. ಏನಣ್ಣ ನೀನು ಎಲ್ಲೋಗುದು ನೀನು ಇತ್ತೀಚೆಗೆ? ನೋಡಮ್ಮ, ನೀನು ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡಿದ್ದೀಯಾ? ಹೌದು. ನಿನ್ನ ಗಂಡನಿಗೆ ಹೇಗೂ ಕುರುಡುತ್ತನ. ನಿಮ್ಮ ಯೋಗಕ್ಷೇಮವನ್ನು ನೋಡುವುದಕ್ಕೆ ನಾ ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳು? ಆ ವಿಶ್ವಾಸ ನಿನ್ನ ಮೇಲೆ ಇದೆಯೋ ನನಗೆ? ಹಾಗಾಗಿ ಊರೇ ನನ್ನ ಮೇಲೆ ಕೂತಿದ್ದೋ, ನಾನೇ ಊರ ಮೇಲೆ ಕೂತಿದ್ದೇನೋ ನನಗೆ ಗೊತ್ತಾಗುವುದಿಲ್ಲ. ಒಮ್ಮೆ ಸರಿ ಯೋಚನೆ ಮಾಡಿ ನೋಡು. ಭಾರಿ ಕಷ್ಟ ಆಯ್ತಲ್ಲಮ್ಮ. ಕಂತಿಪುರದ ಮನೆಯನು ಸುಧರುಡನೆ ಕುಂತು ಸೇರಿಗಳು ತಾನು ಸಂತವಿಸಿ ನದಿಜ ವಿದುರ ಉಪಚಾರವಿಂದತೆಗೆ ನಾವು ಸದರ. ತಂಗ್ಯಮ್ಮ ತಂಗ್ಯಮ್ಮ, ಅಯ್ಯೋ, ನನಗೆ ಕಣ್ಣು ಕಾಣುವುದಿಲ್ಲ. ಹೌದು, ಕಿವಿ ಸರಿ ಕೇಳ್ತದೆ. ಕೇಳಿ ಏನು ಪ್ರಯೋಜನ? ನೀನು ಕಣ್ಣು ಕಂಡ್ರೆ ಅಲ್ವಾ ಕೇಳಿದ್ದೆಲ್ಲ ಅರ್ಥ ಆಗುದು. ಏನಾಗಿದೆ ಹೇಳು? ಇನ್ನು ಏನಾಗ್ಲಿಕ್ಕುಂಟು? ಏನಾಗಿದೆ ಅಂತ ನಮ್ಮ ಮನೆಗೆ ಸಿಡಿಲು ಬೀಳ್ಲಿಕ್ಕೆ ಮಾತ್ರ ಬಾಕಿ ಇರುವುದು. ಬಾಕಿ ಎಲ್ಲ ಆಯ್ತು. ಈಗ ಸಿಡಿಲು ಬೀಳ್ತದೆ ಇಲ್ಲಿಗೆ? ಉಡ ನುಗ್ಗಿದ ಹಾಗೆ. ಯಾರು? ಆ ಪಾಪ ಪಾಂಡು ಇದ್ದಾನಲ್ಲ. ಯಾರು? ಪಾಪ ಪಾಂಡು. ಪಾಂಡು ಈಗ ಹೋದವರು ಸುದ್ದಿ ಎಲ್ಲ ಯಾಕೆ ಹೇಳು? ಹೋಗ್ತಾ ಇದ್ರೆ ಚಿಂತಿಲ್ಲಲ್ಲ. ಅವ ಕ್ಷೇತ್ರದಲ್ಲಿ ಒಂದು 5-6 ಮಾಡಿ ಹೋದನಲ್ಲ. ಎಂತದ್ದು? ಮಕ್ಕಳ ಬಗ್ಗೆ? ಆ ಕುಂತಿ 5 ಜನ ಮಕ್ಕಳನ್ನು ಕರ್ಕೊಂಡು ಬಂದಿದ್ದಾಳಂತೆ. ಎಲ್ಲಿಗೆ? ಹಸ್ತಿನಾವತಿಗೆ. ಅಲ್ಲಿ ಬಿಡು, ಏನಾಯ್ತು? ಬಂದ್ರೆ ಯಾವ್ದಾದ್ರು ಒಂದು ಮೂಲೆಯಲ್ಲಿ ಇರ್ತಾವೆ. ಅದೇ ನಾವು ಔದಾಸೀನ್ಯದಿಂದ ಬಂದವರು ಬರ್ಲಿ, ಯಾವ್ದಾದ್ರು ಒಂದು ಮೂಲೆಯಲ್ಲಿ ಇರ್ಲಿ ಅಂತ ಯೋಚನೆ ಮಾಡಿದ್ರೆ ನಾವೇ ನಾಳೆ ಮೂಲೆಗೆ ಹೋಗುದು. ಹಾಗೇನಾಗುವುದಿಲ್ಲ. ಈಗ ನಾವು ಬರುವಾಗ ಎಷ್ಟು ಮಂದಿ ಬರ್ಲಿಲ್ಲ ಹೇಳು? ಅದು ಆಗ ಲೆಕ್ಕ. ನಿನ್ನನ್ನು ಕೊಡುವಾಗ ನಾವು ಲೆಕ್ಕ ಹೇಳಿಯೇ ಬಂದದ್ದು. ಇಷ್ಟು ಜನ ಒಟ್ಟಿಗೆ ಬರುವುದಿದ್ರೆ ಮಾತ್ರ ನಾವು ಹುಡುಗಿ ಕೊಡುವುದು ಅಂತ. ಹಾಗಲ್ವೋ? ಮತ್ತೆ ನಾವು ಅಷ್ಟು ಮಂದಿ ಇದ್ದೇವೆ, ಒಂದು 6 ಮಂದಿ ಹೆಚ್ಚಾಗ್ತದ? ಹೆಚ್ಚಾಗ್ತಾರೋ ಇಲ್ವಂತಲ್ಲ. ನಿನಗೊಂದು ಒಂಟೆ ಕತೆ ಗೊತ್ತಾ? ಒಂಟೆ ಕತೆ? ಏನದು? ಒಂಟೆ ಸಾಕುವ ಡೇರೆ ಮಾಡಿ ಮಲಗಿದ. ರಾತ್ರಿ ಹೊತ್ತು ಚಳಿ ಜೋರಿತ್ತು. ಒಂಟೆ ಸ್ವಲ್ಪ ತಲೆ ಒಳಗೆ ಹಾಕಿತ್ತು. ಏನೋ ಶೀತ ಆಗುವುದು ಬೇಡ ಅಂತ ಡೇರೆಯವ ಮಾತಾಡ್ಲಿಲ್ಲ. ಬೆಳಿಗ್ಗೆ ಎದ್ದು ನೋಡ್ತಾನೆ, ಇವ ಹೊಯ್ಗೆಯಲ್ಲಿದ್ದಾನೆ, ಒಂಟೆ ಡೇರೆ ಒಳಗೆ ಉಂಟು. ನಾವು ದಾಕ್ಷಿಣ್ಯ ಬಿಟ್ಟರೆ ನಾಳೆ ನಾವು ಡೇರೆಯಿಂದ ಹೊರಗೆ ಆಗುದು. ನಿನ್ನ ಮಕ್ಕಳಿಗೂ ನಿನಗೂ ಅಮ್ಮ ತಾಯೇ ಒಂದು ಗೆರಟೆ ಒಂದು ಕೋಲು. ನೀನಿರುವಾಗ ಅಂತದ್ದು ಏನೂ ಆಗುದಿಲ್ಲ ಎಂತ ನಾನು ಬೇಡುವುದುಂಟಲ್ಲ ಅದರ ಅರ್ಥ? ಅಣ್ಣ, ಒಂದು ವೇಳೆ ಆ ಡೇರೆ ನಿನ್ನದ್ದೇ ಆದ್ರೆ ನೀನು ಒಳಗೆ ಬರ್ಲಿಕ್ಕೆ ಬಿಡ್ತೀಯ? ಅದಕ್ಕೆಲ್ಲ ಹೇಳೋದೀಗ. ಅವರು ಬಂದ್ರೆ ನಿನ್ನ ಮಕ್ಕಳಿಗೆ, ನಾಳೆ ನನಗೇನಿಲ್ಲ. ನನ್ನ ಮಕ್ಕಳಿಗೆ ಆಗುದೆಲ್ಲ ನಿನ್ನ ಮಕ್ಕಳಿಗೆ. ನನ್ನ ಮಕ್ಕಳಿಗೆ ತೊಂದರೆ ಆಗ್ತದ? ಮತ್ತೆ ಅಣ್ಣ, ನನ್ನ ಮಕ್ಕಳಿಗೆ ತೊಂದರೆ ಆಗೋದಾದ್ರೆ ಅವ್ರು ಬರ್ಬಾರ್ದು ಅಂತ ಮನಸ್ಸು ನನಗೂ ಉಂಟು. ಮಾರ್ಗ ಇಲ್ವಲ್ಲ. ನಿನಗೆ ಮನಸ್ಸು ಉಂಟಾ? ನನ್ನಲ್ಲಿ ಮಾರ್ಗ ಉಂಟು. ಸತ್ಯ? ಏನು ಮಾರ್ಗ? ಹೋಗು.
ಸಾಗಿ ಬಂದ ಪ್ರತಿಗೆ ಮುಮ್ಮರಿಗೆ ಪುರವರದಿ ಸಾಗಿ ಬಂದ ಪ್ರತಿಗೆ ಮುಮ್ಮರಿಗೆ ಪುರವರದಿ ರಾಜದಿಲ್ದ ಕಯವನಿತ್ತ ಭೀಷ್ಮ ನಾಗಪುರದೆಡೆಗೆ ಸಾಗಿ ಬಂದಂತಹ ಪಾಂಡವ ವಂಚಕರನ್ನು ಕಂಡಾಗ ಬೆರಗಾದದ್ದೌದು. ದೇವವರ್ಚಸ್ವಿಗಳಾದಂತಹ 5 ಮಂದಿ ಬಾಲರು ಋಷಿಮುನಿಗಳ ಸಾನ್ನಿಧ್ಯದಲ್ಲಿ ಕುಂತಿದೇವಿಯ ಜೊತೆಯಲ್ಲೇ ಬಂದು ನಿಂತಾಗ ಇದು ತನಕ ನಾವು ಪ್ರಯತ್ನ ಪಟ್ಟದ್ದಕ್ಕೆ ದೈವ ಅನುಗ್ರಹ ಈ ರೂಪದಿಂದ ಸಿಕ್ಕುತ್ತದೆ ಅಂತ ಸಮಾಧಾನ ಆದದ್ದು ಸತ್ಯವೇ. ಪ್ರಯತ್ನ ತೊಡಗಿ ಕಾಲ ಕೆಲವು ಕಳೆಯಿತು. ಪಿತೃಪ್ರೀತ್ಯರ್ಥವಾಗಿ ಶಾಂತನು ಭೂಪತಿಗಳಿಗೆ ಸತ್ಯವತೀ ದೇವಿಯನ್ನು ಮದುವೆ ಮಾಡಿಸುವ ಸಂದರ್ಭದಲ್ಲಿ ಮೊದಲ ಅಪ್ಪನಿಗೆ ಮಗನಾಗಬೇಕು, ಮತ್ತೆ ರಾಜ್ಯ ಗೃಹಸ್ಥಾಶ್ರಮ ಎಲ್ಲ ಇದ್ದದ್ದೇ. ಆ ಮಗನಾಗಬೇಕು ಅಂತಿದ್ರೆ ಅಪ್ಪ ಬಯಸಿದ ಹೆಣ್ಣನ್ನು ತರುವುದಕ್ಕಾಗಿ ಯಾವುದೆಲ್ಲ ತ್ಯಾಗ ಬೇಕು ಅದೆಲ್ಲವನ್ನು ಮಾಡಬೇಕು ಅಂತಲೇ ಸಿಂಹಾಸನ ಏರುವುದಿಲ್ಲ, ಮದುವೆ ಆಗುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದು. ಸತ್ಯವತೀ ದೇವಿಯನ್ನು ಕರೆತಂದದ್ದರಿಂದ ಅಪ್ಪ ತೃಪ್ತರಾದದ್ದು ಹೌದು, ಆದರೆ ನಾನು ರಾಜ್ಯ ಬಿಟ್ಟದ್ದರಿಂದ ಅವರಿಗೆ ಸಮಾಧಾನ ಆದದ್ದಿಲ್ಲ. 4 ಗುರುಗಳ ಶಿಷ್ಯನಾಗಿ ಅವರೆಲ್ಲ ಭವಿಷ್ಯದ ಚಕ್ರವರ್ತಿ ಅಂತ ನಿನಗೆ ಅನುಗ್ರಹ ಮಾಡಿರುವಾಗ ಮಗು ನೀನೇ ಪೀಠ ಬಿಟ್ಟರೆ ಮುಂದೆ ಕುಳಿತುಕೊಳ್ಳುವವರು ನಿನ್ನಷ್ಟು ಸಮರ್ಥರಾಗ್ತಾರೆ ಅಂತೇನು. ಆದ್ದರಿಂದ ಹೊಣೆಯನ್ನು ಜಾರಿಸಿಕೊಳ್ಳಬೇಡ. ಸಮರ್ಥ ಉತ್ತರಾಧಿಕಾರಿ ಬರುವ ತನಕ ಹಸ್ತಿರೆಯ ಸಂಧಿ ವಿಗ್ರಹಿಯಾಗಿ ಸಿಂಹಾಸನಕ್ಕೂ ರಾಜಮನೆತನಕ್ಕೂ ನಿಷ್ಠನಾಗಿ ನೀನು ಇಲ್ಲೇ ಇರಬೇಕು. ಅದಕ್ಕಾಗಿ ಇಚ್ಛಾಮರಣಿಯಾಗು ಅಂತ ಅನುಗ್ರಹಿಸಿದ್ದು. ಅಪ್ಪನ ಆಶೀರ್ವಾದವನ್ನು ಆದೇಶವನ್ನು ಯಥಾವತ್ತಾಗಿ ಸ್ವೀಕರಿಸಿದ್ದೇನೋ ಹೌದು. ಹಾಗೆ ಅಂತ ಸತ್ಯವತೀ ದೇವಿಯ ಪರಂಪರೆಯಲ್ಲಿರಿಸಿದ ಚಿತ್ರಾಂಗದ ಅಕಾಲ ಮರಣವನ್ನು ಹೊಂದಿದ ಗಂಧರ್ವರ ಜೊತೆಗಿನ ಕಾದಾಟದಲ್ಲಿ ವಿಚಿತ್ರವೀರನಿಗೆ ರಾಜಯಕ್ಷ್ಮದಂತಹ ಭೀಕರ ರೋಗದಿಂದ ಅಪಮೃತ್ಯು ಬಾಧಿಸಿತು. ವಿಚಿತ್ರವೀರನ ಸಂತಾನ ಅಂಬಿಕಾಂಬಾಲಿಕೆಯರಲ್ಲಿ ಪುತ್ರೋತ್ಪತ್ತಿ ಆಗದೇ ಇದ್ದಾಗ ಸತ್ಯವತೀ ದೇವಿಯ ನಿರ್ದೇಶಾನುಸಾರ ಬಾದರಾಯಣರು, ಕೃಷ್ಣದ್ವೈಪಾಯನರು, ವ್ಯಾಸ ಮಹರ್ಷಿಗಳು ಅವರನ್ನು ಬರಮಾಡಿಕೊಂಡು ನಿಯೋಗದಿಂದಲೇ ಮಕ್ಕಳನ್ನು ಪಡೆಯುವ ಅಂತ ಹಂಬಲಿಸಿದ್ರು. ಒಬ್ಬ ಜನ್ಮಾಂಧ ಮತ್ತೊಬ್ಬ ರೋಗಿಷ್ಠ. ಮಧ್ಯಮಾರ್ಹತೆಯಲ್ಲಿ ರೋಗಿಯಾದರೂ ಪಾಂಡು ಸರಿ ಅಂತ ಕುಳ್ಳಿರಿಸಿದ್ರೆ ದಿಗ್ವಿಜಯ ಮಾಡಿ ಪ್ರತೀಕ್ಷೆಯೇನೋ ಹೆಚ್ಚಿಸಿದ. ಆದರೆ ಋಷಿಶಾಪಗ್ರಸ್ತನಾಗಿ ವನದಲ್ಲೇ ಉತ್ತರೋತ್ತರವನ್ನು ಅರಸ್ತಾ ಹೊರಟು ನಿಂತ. ಅನಿವಾರ್ಯವಾಗಿ ಅಂಧನಾದರೂ ಧೃತರಾಷ್ಟ್ರರನ್ನು ಭೂಪತಿಯ ಪೀಠದಲ್ಲಿ ಕುಳ್ಳಿರಿಸಿದ್ದು. ವ್ಯಾಸಾನುಗ್ರಹದಿಂದ ಗಾಂಧಾರಿ ದೇವಿಯ ಉದರದಲ್ಲಾದರೂ ಭವಿಷ್ಯದ ಪ್ರತೀಕ್ಷೆ ಮೊಳಕೊಡಿಯುತ್ತದಂತ ನೋಡಿದರೆ ಅಕಾಲದಲ್ಲಿ ಗರ್ಭಪಾತ ಆಯಿತು. 24 ತಿಂಗಳು ಕಳೆದರೂ ಕೂಡ ಪ್ರಸವ ಆಗಲಿಲ್ಲ ಅಂತ ಹೊಡೆಕೊಂಡದ್ದರ ಪರಿಣಾಮ. ಅದರಲ್ಲಿ ಜ್ಯೇಷ್ಠ ಪುತ್ರ ಹುಟ್ಟುವಾಗ ನರಿಗಳು ಊಳಿಡ್ತಾವೆ. ವಂಶದ ಹಿರಿಯರ ಮನಸ್ಸಿನಲ್ಲಿ ಡವಗುಟ್ಟುವುದಕ್ಕೆ ಬೇರೇನಾದರೂ ಬೇಕೋ? ಈ ಎಲ್ಲ ಆತಂಕ ಇರುವಾಗ ದೇವತಾನುಗ್ರಹದಿಂದ ಜನಿಸಿದಂತಹ 5 ಕುಮಾರರು ಬಂದದ್ದು. ಅವರಿಂದ ವಂಶದ ಉತ್ತರೋತ್ತರವಾದ ಅಭಿವೃದ್ಧಿ ಆಗುತ್ತದೆ ಎಂಬ ಪ್ರತೀಕ್ಷೆ ಮುಖಮಂಡಲ ನೋಡಿದಾಗ, ಋಷಿಮುನಿಗಳ ಆದೇಶವನ್ನು ಗಮನಿಸಿದಾಗ ಜಾಗೃತವಾದದ್ದು ಹೌದು. ದೇವತೆಗಳು ಅನುಗ್ರಹಿಸಿದ್ದಾರೆ ಅಂತ ನಾವು ಪ್ರಯತ್ನ ಬಿಡಕೂಡದು ತಾನೆ. ಸರಿಯಾದ ಪ್ರಯತ್ನ ಹೀಗೆ ಮಾಡ್ತಾ ಇದ್ರೆ ದೇವತೆಗಳು ಆಗಾಗ ಅನುಗ್ರಹಿಸ್ತಾ ಇರ್ತಾರೆ. ಮುಂದಿನ ಪ್ರಯತ್ನ ಸುಯೋಗ್ಯರಾದಂತಹ ಅವರನ್ನು ಸಮರ್ಥರಾಗಿ ರೂಪಿಸುವಂತೆ ಯುಕ್ತ ವಿದ್ಯಾಭ್ಯಾಸವನ್ನು ಕೊಡಮಾಡುವುದು. ಕೃಪಾಚಾರ್ಯರಿದ್ದಾರೆ. ನಮ್ಮ ಅಪ್ಪನೇ ಕಾಡಿನಲ್ಲಿ ಸಿಕ್ಕಿದವರನ್ನು ತಂದಿಲ್ಲಿ ಬೆಳೆಸಿ ಆಚಾರ್ಯರಾಗಿಸಿತು. ಅವರಿಂದ ವಿದ್ಯಾಭ್ಯಾಸಕ್ಕೆ ವ್ಯವಸ್ಥೆ ಮಾಡಿದ್ದೇನೆ. ಇನ್ನು ಸಮರ್ಥರು ಸಿಕ್ಕಿದರೆ ಇಲ್ಲೇ ಒಂದು ಗುರುಕುಲ ತೆರೆದ್ರೆ ಏನು ಅಂತ ಯೋಚಿಸ್ತಾ ಇರುವುದು. ಯಾರದು? ಮಹಾರಾಣಿ ಇಲ್ಲಿಯ ತನಕ ನನ್ನನ್ನು ಹುಡುಕಿಕೊಂಡು ಬಂದೆ. ಹೇಳಿದ್ರೆ ನಾನೇ ಬರ್ತೇನೆ. ಮುಗಿದ ಕೈ ನೋಡಬೇಕೋ ಬಿಟ್ಟ ಹಲ್ಲು ನೋಡಬೇಕೋ ಅಂತ ಸಂದೇಹ ಬರುವುದು. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಏನು ಬಂದಿಯಮ್ಮ? ಏನಿಲ್ಲ, ಸ್ವಲ್ಪ ಮಾತಾಡ್ಲಿಕ್ಕಿದೆ. ಧಾರಾಳ ಮಾತಾಡ್ಬೋದಲ್ಲ. ಮಾತಾಡ್ಲಿಕ್ಕೆ ನನಗಿರುವುದು. ಮತ್ತೆ ನೀನ್ ಯಾಕೆ ಬಂದಿಯಮ್ಮ? ಮಾತಾಡ್ಲಿಕ್ಕೆ ಅವಳ ಸಾಕ್ಷಿಗೆ ಮಾತಾಡ್ಲಿಕ್ಕೆ ಉಂಟು. ಯಾರಮ್ಮ ಸಾಕ್ಷಿ ಇಲ್ಲದೆ ನೀನು ಮಾತಾಡುವುದು? ಅಂದ್ರೆ
ಅವಳ ಪರವಾಗಿ ನಾ ಸ್ವಲ್ಪ ಮಾತಾಡ. ಅದ್ಯಾಕಮ್ಮ ನೀನು ಇಷ್ಟು ಸ್ಪಷ್ಟವಾಗಿ ಧರ್ಮನಿಬದ್ಧವಾಗಿ ಮಾತಿನ ಕೌಶಲವನ್ನು ಬೆಳೆಸಿಕೊಂಡವಳು, ನಿನಗೆ ಅನ್ಯಾಲಂಬನೆ ಅಂದ್ರೆ ಅವಳು ಮಾತಾಡುವಾಗ ನಿಮ್ಮ ಮುಖ ಕಾಣುದಿಲ್ಲಲ್ಲ ಅವಳಿಗೆ, ಅದಕ್ಕೆ ಮುಖ ಕಾಣುವ ಹಾಗೆ ಮಾತಾಡ್ಲಿಕ್ಕೆ ನಾನು ಅಂತ. ಮುಖ ಕಾಣುವ ಹಾಗೆ ಮಾತಾಡುವುದಕ್ಕೆ ಒಬ್ಬ ಕಪಾಲಿ ಅಲ್ವಾ? ಹಾಗಲ್ಲ, ಅವ ಮಾತಾಡ್ತಾನೆ, ಅಣ್ಣ ಹೇಳ್ತಾನೆ, ಸರಿಯಾಗದೆ ಇದ್ರೆ ನಾನು ಹೇಳ್ತೇನೆ. ಅಂತೂ ಅಣ್ಣನಾದ್ರೂ ಸರಿ ಮಾಡ್ಲಿಕ್ಕೆ ತಂಗಿಯೇ ಬೇಕು. ಹಾಗಲ್ಲ, ಹಾಗಲ್ವಾ? ನನಗೆ ಸರಿ ಮಾತಾಡ್ಲಿಕ್ಕೆ ಗೊತ್ತಿಲ್ಲ ಅಂತಲ್ಲ, ನಾ ಹೇಳುವುದಕ್ಕೆ ನಿಮ್ಮಿಂದ ಸರಿಯಾದ ನ್ಯಾಯ ಸಿಕ್ಕದೇ ಇದ್ರೆ ಅವಳು ಮಾತಾಡ್ತಾಳೆ. ಕೊಡಬಹುದಾಗದಾಗಿದ್ರೆ ಕೊಡಬಹುದು, ಕೊಡ್ಲಿಕ್ಕೆ ಆಗುದಿಲ್ಲ ಅಂತಿದ್ರೆ ಯಾರು ಹೇಳಿದ್ರು ಕೊಡ್ಲಿಕ್ಕೆ ಆಗುದಿಲ್ಲ. ಈಗ ನೀನ್ ಹೇಳು ಒಂದು ಧಾರಾಳ ಸಲ್ಲದೈವಾಗಿನಿಯ ನಲ್ದನ ಸಲ್ಲದು ಸಲ್ಲದೈವಾಗಿನಿಯ ನಂದನ ಎಲ್ಲೋ ಬೆಳೆದಿರ್ಬ ತರಳರ ಇಲ್ಲಿ ತಲಗುವ ಬಗೆಯು ಪ್ರತಿದಾಗ ನಲ್ಮೆಯೊಳಿತೇ ಒಳಿತೇ ಮಹಾಪ್ರಾಜ್ಯರಾದಂತಹ ಆಚಾರ್ಯ ಭೀಷ್ಮರ ಪದದ್ವಂದ್ವಗಳಿಗೆ ಪ್ರಣಾಮಗಳು. ಒಮ್ಮೆ ನಮಸ್ಕಾರ ಮಾಡಿ ಆಯ್ತಲ್ಲ, ಮತ್ತೆ ಯಾಕೆ? ಅಲ್ಲ, ಆಗಾಗ ಒಂದು ನಮಸ್ಕಾರ ಎನ್ನುವುದು ಬಹಳ ಪ್ರಸಿದ್ಧ. ಆಗಾಗ ಮಾಡಿದ್ರೆ ಮಾಡಿದವರ ಕುರಿತು ಶಂಕೆ ಹುಟ್ಟಿಸ್ತದೆ, ಸುಮ್ಮನೆ ಇಲ್ಲದ ಶಂಕೆ ಯಾಕೆ ಹುಟ್ಟಿಸ್ತೀಯ? ಅಲ್ಲ, ನಮಗೊಂದು ನಮ್ಮ ಊರಿನ ಆಚಾರ, ನಮಸ್ಕಾರ ಕೊಟ್ಟೆ ಯಾರಲ್ಲಿ ಆದ್ರೂ ಮಾತಾಡ್ಬೇಕು ಅಂತ. ಅದು ಸ್ವಗೃಹೇ ಪೂರ್ಣಮಾಚಾರ ಅಂತ ಹೇಳ್ತಾರೆ. ತನ್ನ ಮನೆಯಲ್ಲಿ ಪೂರ್ಣಾಚಾರ, ಹೋದಲ್ಲೆಲ್ಲ ಕಾಲಾಚಾರ. ಅಲ್ಲಲ್ಲ, ಅರ್ಧಾಚಾರ ಪರಗೃಹದಲ್ಲಿ, ದಾರಿಯಲ್ಲಿ ಕಾಲಾಚಾರ, ದಾರಿಯಲ್ಲಿ ಶೂದ್ರನಂತ ಆಚಾರ ಅಂತ. ಅಂದ್ರೆ ಎಲ್ಲವನ್ನು ಹಿಡ್ಕೊಂಡು ಎಲ್ಲಾ ಕಡೆಯಲ್ಲಿ ಸಾಧಿಸುವುದಕ್ಕಾಗುವುದಿಲ್ಲ. ನಾವು ಅನ್ಯರ ಸೇವೆಗೆ ಹೊರಟಾಗ ಸೇವಾ ನಿರತರ ಆಚಾರವೇ ನಮ್ಮದಾಗಬೇಕು ಅಂತ. ಹಿತೈಷಿಯಾಗಿ ನಮ್ಮ ದೇಶದ ಮೇಲಿನ ಅಭಿಮಾನದಿಂದ ನಾವು ಮಾತಾಡುವುದು ಆದಿತ್ತು, ಸಂತೋಷ. ಗುಸು ಗುಸು ಸುದ್ದಿ ಅಲ್ಲಲ್ಲಿ ದೊಡ್ಡವರಿಗೆ ಅದೆಲ್ಲ ಕೇಳುವುದಿಲ್ಲ. ದೊಡ್ಡವರ ಎದುರು ಕೆಲವರು ಮಾತಾಡುವುದಿಲ್ಲ. ನಮಗೆ ಗಟ್ಟಿಯಾಗಿ ಕೇಳುವಂತೆ ಮಾತಾಡಿದ್ದನ್ನೇ ಕೇಳಿಸಿಕೊಳ್ಳಿಕ್ಕೆ ಇಲ್ಲಿ ಸಮಯ ವ್ಯವಧಾನ ಇಲ್ಲ. ಮತ್ತಲ್ಲೂ ಗುಸು ಕೇಳುವುದು. 5 ಜನ ಮಕ್ಕಳು ಬಂದಿದ್ದಾರೆ, ಒಟ್ಟಿಗೆ ತಾಯಿ ಬಂದಿದ್ದಾಳೆ. ಹೌದು, ತಾಯಿ ಮಕ್ಕಳು ಒಟ್ಟಿಗೆ ಬಂದಿದ್ದಾರೆ, ಇಲ್ಲಿ ಆಶ್ರಿತರಾಗಿದ್ದಾರೆ, ಅವರಿಗೆ ವಸತಿಗೆ ವ್ಯವಸ್ಥೆ ಆಗಿದೆ. ಈಗ ಅದರಲ್ಲಿ ಏನಾಯ್ತು? ಕುಂತಿ 5 ಜನ ಮಕ್ಕಳನ್ನು ಕರ್ಕೊಂಡು ಬಂದು ಪಾಂಡುವಿನ ಮಕ್ಕಳು ಅಂತ ಹೇಳಿದ್ದಾಳೆ ಅಂತ ಸುದ್ದಿ. ಕುಂತಿ ಮಾತ್ರ ಹೇಳಿದ್ದಲ್ಲ, ಪುರಜನರಿಂದ ತೊಡಗಿ ಧೃತರಾಷ್ಟ್ರ ಭೂಪತಿಯ ತನಕ ಎಲ್ಲರೂ ಎದುರುಗೊಳ್ಳುತ್ತಾ ಇರುವಾಗ ಗುಹ್ಯಕರು ಚಾರಣರನ್ನೊಡಗೊಂಡಂತಹ ಋಷಿಮನೀಷಿಗಳ ನಿಯೋಗ ಬಂದು ಒಪ್ಪಿಸಿಕೊಟ್ಟದ್ದು. ಅಂದ್ರೆ ಕೆಲವರೆಲ್ಲ ಬದಿಯಲ್ಲಿ ಹೇಳ್ತಾರೆ ಪಾಂಡುವಿನ ಮಕ್ಕಳು ಅಂತ ಏನು ಸಾಕ್ಷಿ ಉಂಟು ಅಂತ ಹೇಳ್ತಾರೆ. ಇಲ್ಲ, ಹಾಗೆ ಹೇಳಿದ್ದು ನನ್ನ ಕಿವಿಗೆ ಬೀಳಲಿಲ್ಲ. ಅಲ್ಲ, ನಿಮಗೆ ಬೀಳಲಿಲ್ಲ ಅಂತಲೇ ಅಲ್ವಾ ನಾನು ಹೇಳಲಿಕ್ಕೆ ಬಂದದ್ದು. ಆದ್ರಿಂದಲೇ ಕೇಳಬೇಕಾದ್ದು ನಮ್ಮ ಕಿವಿಗೆ ಬಂದಾಗ ನಾವು ಯೋಚಿಸ್ತೇವೆ. ನಮ್ಮ ಕಿವಿಗೆ ಬೀಳದಂತೆ ಹೇಳ್ತಾರೆ ಅಂತ ಆದ್ರೆ ಅದೀಗ ಧಾರ್ಮಿಕವಾದ ಶ್ರೋತೃಗಳಿಗೆ ಕೇಳಬಹುದಾದ ಮಾತಲ್ಲ ಅಂತ ತಾತ್ಪರ್ಯ. ಆದ್ರಿಂದಲೇ ನಾವು ಕೇಳುವಾಗ ಹೇಳುವುದಿಲ್ಲ. ಅದನ್ನೇ ನಾವು ಆಲೋಚನೆ ಮಾಡಿದ್ರೆ ಚಾರಕರು ಅಂತ ಹೇಳುವವರು ಕಣ್ಣಿಗೆ ಸಮಾನ ಅಂತ. ಆದ್ದರಿಂದಲೇ ನಮ್ಮ ಕಣ್ಣಿಗೆ ಕಾಣಲಿಲ್ಲ ಅಂದದ್ದು ನಾನು. ನಮ್ಮ ಚಾರಕರದನ್ನು ಹೇಳಲಿಲ್ಲ. ಈಗ ರಾಮನ ಕಾಲದಲ್ಲಿ ದೂರು ಬಂತು, ಅದ್ಯಾಕೆ ಈಗ ಇಲ್ಲಿ? ಅಲ್ಲ, ಹೇಳಿದ್ದು ನಾನು ದೂರು ಬಂದದ್ದನ್ನೆಲ್ಲ ನಮಗೆ ಕೇಳಲಿಲ್ಲ ಅಂತ ಹೇಳಲಿಕ್ಕೆ ಬರ್ತದ? ಆಗುವುದಿಲ್ಲ. ಪುರುಷೋತ್ತಮನಾದಂತಹ ರಾಮ ಒಬ್ಬ ಹೇಳಿದ್ದಾನೆ, ಎಷ್ಟು ಜನ ಹೇಳುವುದಕ್ಕೆ ಆಶೆ ಮಾಡ್ತಾರೋ ಗೊತ್ತಿಲ್ಲ. ಅವರಿಗೆ ಬೇಡವೇ ಇದ್ರೆ ನನಗೂ ಬೇಡ ಅಂತ ಹೇಳಿ ಹೆಂಡತಿಯನ್ನು ದೂರ ಇಟ್ಟ. ಈಗ ರಾಮನ ಊರಿನಲ್ಲಿ ಪರ ಊರಿನಿಂದ ಬಂದ ನೆಲೆಯಾದ ಯಾರಿಗೋ ಬಂದ ಹೇಳಿಕೆಯನ್ನು ಆಧರಿಸಿ ರಾಮ ತನ್ನ ಹೆಂಡತಿಯನ್ನು ಬಿಟ್ಟು ಕಳಿಸಿದ್ದಲ್ವಲ್ಲ. ಅದಲ್ಲ, ಅವನ ಚಾರರು ಅವನಿಗೆ ಬಂದು ಹೇಳಿದ್ದಲ್ವ. ಹೌದು, ಅದನ್ನ ಇಲ್ಲಿ ಹೇಳಿದ್ದು. ನನ್ನ ಚಾರರು ನನಗೇನು ಹೇಳಿಲ್ಲ. ಈಗ ನಾನು ನಿಮಗೆ ಚಾರನಿಗಿಂತಲೂ ಹತ್ತಿರ ಅಂತ ಲೆಕ್ಕ. ನಾವು ಬೀಗರು, ಈ ಮನೆಗೆ ನಿನ್ನ ಸಮಾಧಾನಕ್ಕೆ ಲೆಕ್ಕ ಹೇಗೆ ಬೇಕಾದ್ರೂ ಮಾಡು. ಆದ್ರೆ ನಾವು ಚಾರರನ್ನು ಇಡುವಲ್ಲಿ ಇಟ್ಟಿದ್ದೇವೆ, ನಿನ್ನನ್ನು ನೀನಿರುವಲ್ಲಿ ಇಟ್ಟಿದ್ದೇವೆ. ನಿಮಗೆ ಹಿತ ಆಗ್ಲಿಕ್ಕಿಲ್ಲ, ನನ್ಗೆ ಗೊತ್ತುಂಟು. ಒಂದು ಸ್ಥಾಪಿತವಾದ ಅಭಿಮಾನ ಒಬ್ಬರಲ್ಲಿದ್ರೆ ಅಷ್ಟು ಬೇಗ ಅವರನ್ನು ಬಿಟ್ಟುಕೊಡುವುದಿಲ್ಲ. ನಾವು ಅಭಿಮಾನ ಸ್ಥಾಪನೆ ಮಾಡುವುದು ಅರ್ಹತೆ ಇದ್ದದ್ದನ್ನು ನೋಡಿದ ಮೇಲೆ. ಕೆಲವು ಸಲ ನಾವು ಮಾಡುವಾಗ ನಮಗೆ ನಮ್ಮದೇ ಸರಿ ಅಂತ ಕಾಣ್ತದೆ. ಅದೀಗ ನ್ಯಾಯ ನಿನಗೂ ಅನ್ವಯ ಅಲ್ವ ಶಕುನಿ? ನೀನು ಮಾಡುವಾಗ ನಿನ್ನದ್ದೇ ಸರಿ ಅಂತ ಕಾಣ್ತದೆ. ಲೋಕದಲ್ಲಿ ಒಂದು ನ್ಯಾಯ ಉಂಟಲ್ಲ, ಅದೇ ಲೋಕ ನ್ಯಾಯವನ್ನು ಅನುಸರಿಸಿ ನಡೆಯುವವರನ್ನೇ ಪ್ರಾಜ್ಞರು ಅಂತ ಹೇಳುವುದಲ್ವೋ. ಪ್ರಾಜ್ಞ ಘಟನವೆಲ್ಲ
ಪಾಂಡುಪುತ್ರರಾದ 5 ಮಂದಿಯನ್ನು ಅಂಗೀಕರಿಸಿದ್ದಾರೆ. ಕುಂತಿ ಸಹಿತವಾಗಿ ಸ್ವಾಗತಿಸುವುದಕ್ಕೆ ಸಮ್ಮತಿಯನ್ನು ಸೂಚಿಸಿದ್ದಾರೆ. ಒಂದು ಕಾಲದಲ್ಲಿ ಹಸ್ತಿನಾವತಿಯೇ ಪಾಂಡುವನ್ನು ಬಿಟ್ಟಿದೆ ಅಂತ ನಮಗೆ ಗೊತ್ತಿಲ್ಲ. ಹಸ್ತಿನಾವತಿಯು ಪಾಂಡುವನ್ನು ಬಿಡಲಿಲ್ಲ, ಹಸ್ತಿನಾವತಿಯನ್ನು ಪಾಂಡವು ಬಿಡಲಿಲ್ಲ. ಚಕ್ರವರ್ತಿಯಾದಂತ ಆತ ದಿಗ್ವಿಜಯವನ್ನು ಸಾಧಿಸಿ ಚಕ್ರವರ್ತಿಯಾದರಿಗೂ ಹಂಚಿ ಕಾಡಿಗೆ ಹೋದ ಮೇಲೆ ಒಂದಷ್ಟು ದಿವಸ ಇಲ್ಲಿಂದ ಬೇಕಾದಂತಹ ವಸ್ತು ಒಡವೆಗಳು ಅವನಿಗೆ ಹೋಗ್ತಾ ಇತ್ತು. ಈಗ ಚಕ್ರವರ್ತಿಯಾಗಿದ್ದವನು 100 ವರ್ಷ 1000 ವರ್ಷ ತಪಸ್ಸು ಮಾಡಿಯೂ ಕೂಡ ಚಕ್ರವರ್ತಿತ್ವ ಅವನನ್ನು ಬಿಟ್ಟಗಲುವುದಿಲ್ಲ. ಇಲ್ಲೀಗ ತಾನು ಅನ್ಯ ಕಾರ್ಯಕ್ಕೆ ಹೋಗುವಾಗ ರಾಜಲಾಂಛನಗಳನ್ನು ಕೊಟ್ಟು ಕಳಿಸಿದ್ದು ಮಾತ್ರ. ಅದರ ಅರ್ಥ ಚಕ್ರವರ್ತಿತ್ವವನ್ನು ಬಿಟ್ಟ ಅಂತಲೂ ಅಲ್ಲ, ಅವನಿಗೆ ನೆಲೆ ಇಲ್ಲ ಅಂತಲೂ ಆಗುವುದಿಲ್ಲ. ಮಾತಿಗೆ ನೀವು ಹೇಳಬಹುದು, ಅಲ್ಲ ನೀನೀಗ ಹೇಳಿದ ಮಾತಿನಲ್ಲಿ ಆ ಕಾಲದಲ್ಲಿ ಸಂದಿಗ್ಧ ಬಂದಿದೆ. ಇಲ್ಲ ಇಲ್ಲ ಏನು ಒಬ್ಬ ದೂತನಲ್ಲಿ ಅವ ಕೊಟ್ಟು ಕಳಿಸಿದಾಗ ನಮ್ಮಲ್ಲಿ ಯಾಕೆ ಹೇಳಲಿಲ್ಲ? ಈಗ ಇಲ್ಲಿ ಏನ್ ಮಾಡೋಣ ಎನ್ನುವ ಸಮಸ್ಯೆ ಬಂದು ಮೊದಲು ಇಲ್ಲ ಅಂತ ಹೇಳಿದ ಹುಟ್ಟು ಕುರುಡನಾದಂತಹ ಧೃತರಾಷ್ಟ್ರನಿಗೆ ಅಧಿಕಾರವನ್ನು ಮತ್ತೆ ಕೊಡಬೇಕು. ಅದು ಸಮಸ್ಯೆ ಅಲ್ಲ ಅಲ್ವೋ? ಈಗ ಅವ ಒಂದು ಕೊಟ್ಟು ಕಳಿಸಿದ್ದಾನೆ ಅಂದ್ರೆ ಅದನ್ನು ಇಲ್ಲಿ ಇಟ್ಟುಕೊಳ್ಳುವವರಿಗೆ ಯೋಚನೆ ಮಾಡಿ ನಿರ್ಣಯ ಮಾಡುವ ಸಾಮರ್ಥ್ಯ ಕಾರ್ಯಶೇಷಿ ಉಂಟು ಅಂತ ನಂಬಿ ಕಳಿಸಿಕೊಟ್ಟದ್ದು. ಅಲ್ಲ ಆದ್ದರಿಂದಲೇ ಅವನ ಯೋಚನೆಯಂತೆ ನಾವು ಯೋಜನೆಯನ್ನು ರೂಪಿಸಿ ತತ್ಕಾಲಕ್ಕೆ ಅಂಧನಾದಂತಹ ಧೃತರಾಷ್ಟ್ರ ಭೂಪತಿಯನ್ನೇ ಕಾರ್ಯನಿರ್ವಾಹಕನಾಗಿ ಪೀಠದಲ್ಲಿ ಕುಳ್ಳಿರಿಸಿ ಆಡಳಿತ ಸೂತ್ರವನ್ನು ಮುನ್ನಡೆಸಿ. ಹೌದು ಅಂತ ಇದ್ರೆ ಪಾಂಡು ಆಮೇಲೆ ಏನಾದ ಎಲ್ಲಿಗೆ ಹೋದ ಅಂತ ಮೊನ್ನೆ ಕುಂತಿ ಬರುವಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ. ಯಾರು ಹೇಳಿದ್ದು? ಮತ್ತೆ ಹಾಗಲ್ಲ ಇಲ್ಲ, ಶತಶೃಂಗ ಮೂಲದಲ್ಲಿ ಇದ್ದಾರೆ ಅಂತ ನಮ್ಗೆ ಗೊತ್ತೇ ಉಂಟು. ಅವ ಸತ್ತವಾಗ ಅವನ ಹೆಣ ಸುಡ್ಲಿಕ್ಕೂ ಇಲ್ಲಿಂದ ಆಳು ಕಾಳು ಏನೂ ಹೋಗ್ಲಿಲ್ಲ. ಇಲ್ಲ, ಹೆಣ ಸುಡ್ಲಿಕ್ಕೆ ಅಂತಲ್ಲ, ಸತ್ತು 17ನೇ ದಿನದಲ್ಲಿ ಕುಂತಿಯು ಮಕ್ಕಳು ಬಂದಿದ್ದಾರೆ. ಬಂದ ಮೇಲೆ ಯಥಾವತ್ತಾಗಿ ವಿಧಿವತ್ತಾಗಿ ಅವನ ಔರ್ಧ್ವದೇಹಿಕ ಕ್ರಿಯೆಗಳು ಊರಿಂದ ಹೊರ ಹೋಗಿ ಧೃತರಾಷ್ಟ್ರ ಭೂಪತಿಯನ್ನು ಮೊದಲುಗೊಂಡು ಎಲ್ಲರೂ ಮಾಡಿ ಮುಗಿಸಿದ ಮೇಲೆ ಊರನ್ನು ಪ್ರವೇಶಿಸಿದ್ದು ಅಲ್ಲ. ಬಂದ ಮೇಲೆ ಅವರು ಹೇಳಿದ ಮೇಲೆ ನಮಗೆ ಗೊತ್ತಾಯಿತು ಯಾರಾದ್ರೂ ಸತ್ತ ಕುಂತಿಯಲ್ಲಿ ಹೆತ್ತಿದ್ದಾಳೆ ಎನ್ನುವುದು ಅಂತಃಪುರದ ಒಳಗೆ ಗೊತ್ತಾಗಿದೆ. ನೋಡಿ ನೀನೇ ಮಾತಾಡುದು ಪೂರ್ವ. ತಡಿ, ನೀನ್ ಯಾಕೆ ವಿರುದ್ಧ ಮಾತಾಡ್ತಿ ಹೇಳ್ತೇನೆ ಗೊತ್ತುಂಟ? ಅವ ಹೋದದ್ದೆಲ್ಲಿಗೆ ಅಂತ ಗೊತ್ತಿಲ್ಲ ಇಲ್ಲಿಗೆ ಅಂತ ನೀನ್ ಹೇಳಿ. ಹೌದು, ಕುಂತಿ ಹೆತ್ತದ್ದು ಅಂತಃಪುರಕ್ಕೆ ಗೊತ್ತಾಗಿದೆ ಅಂತ ನೀನ್ ಹೇಳ್ತಿ. ಈಗ ಇದೆರಡು ಏಕಕಾಲದಲ್ಲಿ ಸರಿಯಾಗಲಿ. ಸರಿ ಉಂಟು, ನನ್ನದು ಸರಿ ಉಂಟು. ಅಲ್ಲ ನಿನ್ನದು. ಅವ ಹೋದದ್ದು ಎಲ್ಲಿಗೆ ಅಂತ ಗೊತ್ತಾಗ್ಲಿಲ್ಲ ಎನ್ನುವುದರ ಅರ್ಥ ಅವ ಹೋದದ್ದನ್ನು ಮಾನಿಸಿ ಅವ ಲೆಕ್ಕದಿಂದ ಹೊರಗೆ ಅಂತ ಹಸ್ತಿನಾವತಿ ಇಟ್ಟಿದೆ ಬಿಟ್ಟಿದೆ ಅಂತ. ಹಸ್ತಿನಾವತಿಯಲ್ಲಿ ಅವನ ಯೋಗಕ್ಷೇಮವನ್ನು ಏನೂ ನೋಡ್ಲಿಲ್ಲ. ಶಕುನಿ ಅವನ ಕ್ಷೇತ್ರದಲ್ಲಿ ಆದ ಮಕ್ಕಳನ್ನು ಇಲ್ಲಿಗೆ ಕರೆಸಿಕೊಳ್ಳುವುದಕ್ಕೆ ಸನ್ನಿಧಾನ ಪ್ರಯತ್ನ ಪಟ್ಟಿಲ್ಲ. ಇದ್ದವರು ತಂದ ಮೇಲೆ ಗೊತ್ತಾಯಿತು. ಈಗ ಹಸ್ತಿನಾವತಿ ನಿರ್ಣಯಿಸುವುದು ಅಂದ್ರೆ ಹಸ್ತಿನಾವತಿಯಲ್ಲಿ ಅರಸೊತ್ತಿಗೆಯ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇರುವ ಧೃತರಾಷ್ಟ್ರ ಭೂಪತಿ, ಹಸ್ತಿನಾವತಿಯ ಸಂಧಿ ವಿಗ್ರಹಿಯಾದ ನಾನು, ಹಸ್ತಿನಾವತಿಯಲ್ಲಿ ಅಮಾತ್ಯನೆನಿಸಿದಂತಹ ಕ್ಷತ್ತ ವಿದುರ, ಇವರನ್ನು ಒದಗೊಂಡಂತಹ ಅಮಾತ್ಯ ಮಂಡಳಿ, ಇವರೆಲ್ಲರೂ ಪಾಂಡುವಿಗೆ ಮಾನ್ಯತೆಯನ್ನು ಕಲ್ಪಿಸುವಾಗ ಹಸ್ತಿನಾವತಿ ಮಾನ್ಯತೆ ಕಲ್ಪಿಸಲಿಲ್ಲ ಅಂತ ಗಾಂಧಾರದಿಂದ ಬಂದ ನೀನು ಹೇಳಿದ್ರೆ ಒಪ್ಪಲಿಕ್ಕೆ ಆಗ್ತದ? ಇವರು ಇಷ್ಟು ಮಂದಿ ಒಪ್ಪಿದ್ದಾರೆ. ಅಲ್ಲ, ಲೋಕದಲ್ಲಿ ಒಂದು ನ್ಯಾಯ ಉಂಟು. ಅಲ್ಲ, ಲೋಕದಲ್ಲಿ ನ್ಯಾಯ ಒಂದು ಉಂಟು. ಪರಿಹರಿಸುವುದಕ್ಕೆ ಆಗದೇ ಇರುವಂತಹ ಅಪರಾಧವನ್ನೊಬ್ಬ ಮಾಡಿದವ ಕುಟುಂಬದವನಾಗ್ಲಿ ತನ್ನ ಸ್ವಂತದವನಾಗ್ಲಿ ಯಾರೇ ಆಗ್ಲಿ ಅವನನ್ನು ಬಿಡಬೇಕು ಅಂತ. ಪ್ರಮಾದವನ್ನು ಅಪರಾಧವನ್ನು ವಿಭಕ್ತಿಯಾಗಿಸಿ ನೋಡಬೇಕು ಅಂತಲೂ ಲೋಕದಲ್ಲೇ ಪ್ರಾಜ್ಯರಾದವರ ಅಭಿಮತ. ಮಕ್ಕಳಾಗಿ ಹುಟ್ಟಿದವರಿಗೆ ಕುಷ್ಠ ಉಂಟು ಅಂತಾದ್ರೆ, ಮಕ್ಕಳಾಗಿ ಹುಟ್ಟಿದವರು ಹೆಣ್ಣು ಅಲ್ಲ ಗಂಡು ಅಲ್ಲ ಮತ್ತೊಂದು ಲಿಂಗಿಯರು ಅಂತಾದ್ರೆ ಅವರನ್ನು ಮನೆಯಲ್ಲಿ ಇಟ್ಟುಕೊಳ್ಳಿಕ್ಕಿಲ್ಲ, ಬೇರೆಯೇ ಬಿಡಬೇಕು ಅಂತಲೂ ಮಾತುಂಟು. ಈಗ ಅದನ್ನು ಇಲ್ಲಿ ಯಾಕೆ ಪ್ರಸ್ತಾವಿಸಿದ್ದು? ಉಂಟು. ಏನು? ಮಿಥುನಾವಸ್ಥೆಯಲ್ಲಿದ್ದಂತಹ ಮೃಗಗಳನ್ನು ಯಾರು ಹೊಡೆಯುವುದಕ್ಕಿಲ್ಲ, ಅವರನ್ನು ಮನೆಯಿಂದ ಹೊರಗಾಕಬೇಕು ಅಂತಲೂ ಇಲ್ಲ. ಮೃಗಯಾವ್ಯಸನಿಯಾದಂತಹ ಪಾಂಡು ಹೌದು ಮೃಗಗಳು ಮೈಥುನಾವಸ್ಥೆಯಲ್ಲಿರುವಾಗ ಹೊಡೆದ ಎನ್ನುವುದೇ ಒಂದು ದೊಡ್ಡ ತಪ್ಪು. ಗಜಭ್ರಾಂತಿಯಿಂದ ಶಬ್ದವೇದಿ ಉಪಯೋಗಿಸಿ ಹೊಡೆದ ದಶರಥ ಭೂಪತಿ ಹೊಡೆದ ಮೇಲೆ 1000 ವರ್ಷ ಚಕ್ರವರ್ತಿ ಪೀಠದಲ್ಲೇ ಕುಳಿತಿರ್ತಿದ್ದಾನೆ. ಈಗ ಪಾಂಡುವನ್ನು ದಂಡಿಸಬೇಕನ್ನೋದ್ರಲ್ಲಿ ಏನಾದ್ರೂ ಅರ್ಥ ಉಂಟು? ಶಾಪ ಸಿಕ್ಕಿತು ಪಾಂಡುವಿಗೆ, ಅಲ್ಲಿ ಅವನಿಗೂ ಸಿಕ್ಕಿದೆ, ದಶರಥನಿಗೂ ಸಿಕ್ಕಿದೆ. ಹೆಂಡತಿಯರನ್ನು ಸೇರಿದ್ರೆ ಮರಣ ಬರಲಿ ಅಂತ ಶಾಪ. ಹೌದು, ಪುತ್ರವಿಯೋಗದಿಂದಲೇ ಸಾಲ ಬರಲಿ ಅಂತ ಅವನಿಗೂ ಶಾಪ. ಅಧಿಕಾರ ಬಿಟ್ಟದ್ದು ಯಾಕಪ್ಪ? ಈಗ ಅಧಿಕಾರ ಬಿಡ್ಲಿಲ್ಲ ಅಂತ ನಿನಗೆ ಯಾರು ಹೇಳಿದ್ಯಾರು? ಮತ್ತೆ ಅವ ಅಧಿಕಾರ ಎಲ್ಲಿ ಬಿಟ್ಟಿದ್ದಾನೆ? ಮತ್ತೆ ಹೋದವರ ತನಗಿರುವ ಹೊಣೆ ನಿರ್ವಹಿಸುವುದಕ್ಕೆ ಹೋಗಿದ್ದಾನೆ. ಯಾವುದನ್ನು? ಈಗ ಭಗೀರಥ ತನ್ನ ಪಿತೃವಂಶಕ್ಕೆ ಹೇಳಿ ಹೋಗಿದ್ದಾನೆ. ತಡಿ, ಅವ ಹೇಳಿ ಹೋಗಿದ್ದಾನೆ. ಇವ ಹೇಳಿ ಹೋಗಿದ್ದಾನೆ. ಯಾರಲ್ಲಿ ಹೇಳಿ ಹೋಗಿದ್ದಾನೆ? ಅವ ಕುಟುಂಬದವರಲ್ಲಿ ಹೇಳಿ ಹೋಗಿದ್ದಾನೆ. ಇವನು ಹೇಳಿ ಹೋಗಿದ್ದಾನೆ. ಯಾರಲ್ಲಿ? ನನ್ನಲ್ಲಿ. ಏನು ಅಂತ? ನಾನು ವನದಲ್ಲೇ ಇರ್ತೇನೆ, ಸತಿಯರ ಜೊತೆಯಲ್ಲಿರ್ತೇನೆ. ಯಾವಾಗ? ತಡಿಯಪ್ಪ, ಶಾಪಕ್ಕಿಂತ ಮೊದಲು ಅಲ್ಲ ಈಗ ನೀನೇ ತೀರ್ಮಾನ ಮಾಡ. ಯಾವಾಗ ನೀನು ನನ್ನಲ್ಲಿ ಶಾಪಕ್ಕಿಂತ ಮೊದಲು ಶಾಪ ಸಿಕ್ಕಿದ ಮೇಲೆ ವನಗರ್ಭ
ತಡಿಯೋ, ವನಗರ್ಭದಲ್ಲಿ ಸತಿಯರ ಜೊತೆಯಲ್ಲಿ ತಾನಿರ್ತೇನೆ ಅಂತ ಹೇಳ್ತಾ ಪುತ್ರೋತ್ಪಾದನೆಗೆ ಹೇತುವಾಗಬಹುದಾದಂತಹ ಮಾರ್ಗವನ್ನು ಅನ್ವೇಷಿಸ್ತಾ ಅವನು ಸಾಗಿದ್ದಾನೆ ಅಂತ ನಮಗೆ ಖಚಿತವಾಗಿರ್ತಾ ಹೇಳಲಿಲ್ಲ ಅಂತ ನೀನು ಬಂದು ಆರೋಪಿಸಿದ್ರೆ ಅದನ್ನು ಒಪ್ಪುದೇಗೆ? ಋಷಿ ಮುನಿಗಳೇ ಹೇಳಿದ ಪ್ರಕಾರ ಏನು ಅಂತ ಅಲ್ಲಿದ್ದಂತಹ ಪಾಂಡು ಯಾವುದೂ ಬೇಡ ಅಂತ ಹೇಳಿ ಹೆಂಡತಿಯರ ಜೊತೆಯಲ್ಲಿ ನಡೆಯುತ್ತಾ ಸ್ವರ್ಗ ಸಂಬಂಧಿಯಾಗಿ ಹೋಗುತ್ತಿರುವಾಗ ಒಟ್ಟಿಗೆ ಹೋದವರು ಹೇಳಿದ್ರಂತೆ, ಇನ್ನುಳಿದ ದಾರಿಯನ್ನು ಅಪುತ್ರವಂತರಿಗೆ ಗಮಿಸುವುದಕ್ಕೆ ಸಾಧ್ಯ ಇಲ್ಲ. ಆಗ ನಿಂತಿರುವಂತಹ ಪಾಂಡು ಚಕಿತನಾಗಿ ಚಿಂತಿತನಾಗಿರುವಾಗ ಋಷಿಮುನಿಗಳ ಜೊತೆಯಲ್ಲಿ ನಡೆದಾಡ್ತಾ ಇರುವಾಗ ಮುಂದಿನದ್ದು ದೇವತಲ ಅಂತ ತಿಳಿದ ಮೇಲೆ ನಡೆಯುವುದಕ್ಕಾಗುವುದಿಲ್ಲ ಯಾಕೆ ಎಂಬುದಕ್ಕೆ ಅಪುತ್ರವಂತನಾಗಿರುವುದೇ ಕಾರಣ ಅಂತ ಅರಿತ ಮೇಲೆ ಇಹದಲ್ಲೂ ಪರದಲ್ಲೂ ಪುತ್ರನಿಲ್ಲದಿರುವುದು ಬಾಧೆಯಾಗುತ್ತದೆ ಅಂತಂದಾಗ ದುರ್ವಾಸ ವರವನ್ನು ಅನುಗ್ರಹವಾಗಿ ಹೊಂದಿದ ಕುಂತಿದೇವಿಯ ಮಾತನ್ನೇ ಪ್ರಚೋದನೆಯಾಗಿ ಸ್ವೀಕರಿಸಿ ಜನಪದಕ್ಕೂ ವಂಶಕ್ಕೂ ತನಗೂ ಪರಗತಿಗೂ ಸಾಧಕವಾಗಬಹುದಾದ ಧಾರ್ಮಿಕ ಮಗನನ್ನು ಧರ್ಮನಿಂದ ಪಡೆದಿದ್ದಾನೆ. ಇದರ ಅರ್ಥ ಏನು? ತಾನು ಹೊಣೆಯರಿತವನಾಗಿ ವಂಶದ ಉತ್ತರಾಧಿಕಾರಿಯನ್ನು ಹೊಂದುವ ಕರ್ತವ್ಯ ಬದ್ಧತೆಯನ್ನು ಅರಿತೆ ವರ್ತಿಸಿ ಮಕ್ಕಳನ್ನು ಹೊಂದಿದ್ದಾನೆ ಅಂತ ಅವೆಲ್ಲವನ್ನು ಬಿಟ್ಟು ಹೋಗಿದ್ದಾನೆ ಅಂತ ಹೇಳುವುದೇ. ಸ್ವಲ್ಪ ನಾವು ಹಿಂದೆ ಬರುವ, ಎಷ್ಟು ಬೇಕಾದ್ರೂ ಹಿಂದೆ ಮುಂದೆ ಉಳಿದವರನ್ನು ಮಾಡಬೇಕಲ್ಲ. ಶಾಪ ಸಿಕ್ಕಿದಲ್ಲಿ ವೈರಾಗ್ಯವನ್ನು ತಾಳಿ ಅವ ಅಪುತ್ರವಂತನಾಗಿ ತಾನು ದೇಶಕ್ಕೆ ಕೊಡುಗೆಯಾಗಿ ಉತ್ತರಾಧಿಕಾರಿಯನ್ನು ಕೊಡುವಲ್ಲಿ ಅಸಮರ್ಥನಾದೆ ಎನ್ನುವಂತಹ ಚಿಂತೆಯಲ್ಲಿ ಹೋಗುವಾಗ ಇದೇ ಕುಂತಿ ಹೇಳಲಿಲ್ಲ ಯಾಕೆ? ನನಗೆ ಮಕ್ಕಳನ್ನು ಪಡೆಯುವುದಕ್ಕಾಗ್ತದೆ ಅಂತ ಯಾಕೆ ಹೇಳಿಲ್ಲ? ಈಗ ಒಂದು ವೇಳೆ ಕುಂತಿ ಮಕ್ಕಳನ್ನು ಪಡೆಯುವುದಕ್ಕಾಗ್ತದೆ ಅಂತ ಪಾಂಡುವಲ್ಲಿ ಹೇಳಿದ್ರು, ಅವ ಊರಿಗೆ ಬಂದು ತನ್ನದಾದಂತಹ ಉತ್ತರಾಧಿಕಾರಿಗಳನ್ನು ಇಲ್ಲಿ ಪಡೆಯಬೇಡುವ? ಅಲ್ಲ, ಹಾಗಿಲ್ಲ. ಕಾಡಿನಲ್ಲಿ ಯಾವುದೋ ಒಂದು ಉದ್ದೇಶಕ್ಕಾಗಿ ಎತ್ತದಕ್ಕೋ ಪಡೆಯುವಂತಹ ಮಕ್ಕಳು ಸತ್ತ ಮೇಲೆ ಇಲ್ಲಿ ಕಾಲುಂಟು ಅದುಂಟು ಇದೆಲ್ಲ ನಿರಾಧಾರವಾದ ಬಾಲಿಶವಾದ ಶುಷ್ಕವಾದ ತರ್ಕ. ಶುಷ್ಕವಾದ ತರ್ಕವೇ ನಾನು ಹೇಳುದು. ಈಗ ನೀನು ಯಾರಲ್ಲಿ ಮಾತಾಡು? ನಿಮ್ಮಲ್ಲಿ. ನನ್ನಲ್ಲಿ ಅಲ್ಲ. ನಾನು ಯಾರಲ್ಲಿ ಹೇಳಬೇಕಾದ್ದು? ಇವತ್ತು ಮಕ್ಕಳವರು. ನಾನು ಯಾರಲ್ಲಿ ಹೇಳಬೇಕಾದ್ದು? ನನ್ನಲ್ಲಿ. ನಿನ್ನಲ್ಲಿ ಅಲ್ಲ. ಆದ್ದರಿಂದಲೇ ನೀನು ಆಡಿದ್ದು ಶುಷ್ಕ ಅಂತ ನಿನ್ನಲ್ಲಿ ಹೇಳಿದ್ದು. ದೈವಾನುಗ್ರಹ ಹೊಂದಿದವರಿಗೆ ಹೊಂದಿದ ದೈವಾನುಗ್ರಹವನ್ನು ಎಲ್ಲಿ ವಿನಿಯೋಗಿಸಬೇಕು, ಹೇಗೆ ವಿನಿಯೋಗಿಸಬೇಕು, ಯಾವಾಗ ವಿನಿಯೋಗಿಸಬೇಕು ಅದನ್ನು ನಿರ್ಣಯಿಸುವ ಪರಮಾಧಿಕಾರ ಇರುವುದು ಯಾವ ಶಕುನಿಗೂ ಇಲ್ಲ. ಹೊಂದಿದ ಕುಂತಿದೇವಿ ಈ ಕಾಲದಲ್ಲಿ ದುರ್ವಾಸಾನುಗ್ರಹವನ್ನು ನಾನು ವಿನಿಯೋಗಿಸ್ತೇನೆ ಅಂತ ಸ್ವಪ್ರಜ್ಞಾ ಜಾಗೃತಿಯಿಂದ ಹೇಳ್ತಾಳೆ ಅಂತ ಆದ್ರೆ ಅದನ್ನು ನೀನಲ್ಲ, ನಿನ್ನ ಕುಟುಂಬದವರು ಅಲ್ಲ, ಈ ಲೋಕದಲ್ಲಿದ್ದ ಅವಳ ಕುಟುಂಬದವರಾದ ನಾವು ಕೇಳುವುದಕ್ಕೆ ಅಧಿಕಾರಿಗಳಲ್ಲ. ಅಲ್ಲಿಗೆ ನೀವು ಬರ್ತೀರಿ. ದೈವಾನುಗ್ರಹದಿಂದ ಮೊದಲೇ 100 ಮಂದಿ ಮಕ್ಕಳನ್ನು ಪಡೆಯುವುದಕ್ಕೆ ಅರ್ಹತೆ ಉಳ್ಳಂತಹ ಕುಂತಿದೇವಿಯ ಭವಿಷ್ಯವನ್ನು ಚಿಂತಿಸಿದ ನೀವು. ನಮ್ಮ ಗಾಂಧಾರಕ್ಕೆ ಮಕ್ಕಳು ಪಡೆದದ್ದು ಗಾಂಧಾರಿ ಅಲ್ಲ, 100 ಮಕ್ಕಳನ್ನು ಪಡೆಯುತ್ತಾಳೆ ಎನ್ನುವುದನ್ನು ತಿಳಿದೇ ಅಲ್ವಾ ನೀವು ಗಾಂಧಾರಕ್ಕೆ ಬಂದದ್ದು? ಕುಂತಿಗೆ ಹೀಗೊಂದು ವರ ಉಂಟು, ಇವಳಿಗೆ ವರ ಉಂಟು, ಗಾಂಧಾರಿಗೆ ವರ ಉಂಟು ಎನ್ನುವುದನ್ನು ತಿಳಿದೇ ಗಾಂಧಾರಕ್ಕೆ ಬಂದದಲ್ಲ. ಹಾಗಾದ್ರೆ ಭವಿಷ್ಯದಲ್ಲಿ ಇಂತಹ ಮಕ್ಕಳು ತಮಗೆ ಬೇಕು ಎನ್ನುವುದನ್ನು ನೀವು ಚಿಂತಿಸಿದಿರಿ. ಹುಟ್ಟಿದ ಮೇಲೆ ಕ್ಷತವಾಗಿ ಬಿದ್ದದ್ದು ಉಳಿಯಬೇಕು, ಬದುಕಬೇಕು ಅಂತ ವ್ಯಾಸರೇ ಬಂದು ಅದಕ್ಕೆ ನಿರೂಪವನ್ನು ಕೊಟ್ಟು ಅದನ್ನು ವೃತ್ತಭಾಂಡದಲ್ಲಿ ಇರಿಸಿದ್ರು. ಈಗ ನೀವು ಮಕ್ಕಳು ಅಂತ ಹೇಳಿ ಸೇರಿಸಿದ್ರಲ್ಲ, ಅವರ ನ್ಯಾಯಕ್ಕೆ ಎಡೆ ಆಗುದಿಲ್ವಾ? ಇವತ್ತು ಮಕ್ಕಳು ಅವರಿಗೆ ಅಶನ ವಸನ ವಸತಿಯ ವ್ಯವಸ್ಥೆಯನ್ನು ಮಾಡುವುದಕ್ಕಾಗಿಯೇ ನೀವು ನಿಂತದ್ದು ಕೂತದ್ದು ಅಂತಾದ್ರೆ ಅದು ಒಂದು ಲೆಕ್ಕದಲ್ಲಿ ಸರಿ. ಆದರೆ ಆ ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ನಮಗೂ ಹಕ್ಕಿನಾವತ್ತಿಲ್ಲ, ಹಕ್ಕುಂಟು ಪಾಲುಂಟು ಅಂತ ಹೇಳಿದ್ರೆ ಇಲ್ಲಿಯೇ ಹುಟ್ಟಿ ಬೆಳೆದಿರುವಂತಹ ಮಕ್ಕಳಿಗೆ ನೀವು ಅನ್ಯಾಯ ಮಾಡಿದ ಸ್ವರ
ಸ್ವರ ಏರಿಸಬೇಕಾದಲ್ಲಿ ಏರಿಸಬೇಕು, ಇಲ್ಲಲ್ಲ. ವಿಷಯಕ್ಕೆ ಏರಿಸಿದ್ದು ಇಲ್ಲಿ ಅಲ್ಲಿ ಅಂತಲ್ಲ. ಅಬದ್ಧ ಮಾತಾಡಿ ವಿಷಯ ಮಾತಾಡ್ತಾನೆ ಅವ. ವಂಶದ ಉತ್ತರಾಧಿಕಾರಿಗಳನ್ನು ನಿರ್ಣಯಿಸುವ ಪರಮಾಧಿಕಾರ ಶಕುನಿಗೆ ಕೊಟ್ಟವ ಯಾರು? ಯಾರಿಗೂ ಕೊಡ್ಲಿ, ಅಲ್ಲದೆ ಇದ್ದದ್ದು ನೀನು ಹೇಳೋದಲ್ಲ ಅಂದದ್ದು. ಹೌದಾದ ನೀನು ಹೇಳಿದ್ದಕ್ಕೆ ಉತ್ತರ ಹೇಳಬೇಕಾಗಿಲ್ಲ ಅಂದದ್ದು. ನೀನಲ್ಲ ಜನ. ಹೌದಾದದ್ದನ್ನು ಬಾಲಕ ಹೇಳಿ, ಗಿಳಿ ಹೇಳಿ, ನೀನು ಹೇಳಿದ್ದು. ಆದ್ದರಿಂದಲೇ ಹೇಳಿದ್ದು ಶಕುನಿ. ಅದನ್ನು ಹೇಳಿದ್ರೆ ನಿಮ್ಗೆ ಕೋಪ ಮುಖ ಕೊಟ್ಟು ಶಿಷ್ಟಾಚಾರ ಮೀರಿ ಸ್ವರ ಏರಿಸಿದ್ದರಿಂದಲೇ ಬಂದ ಕೋಪ. ನೀನು ಆಡಿದ ವಿಷಯಕ್ಕಲ್ಲ, ನೀನು ಆಡಿದರಲ್ಲಿ ವಿಷಯ ಎಂತದೂ ಇಲ್ಲ. ಆದ್ರೆ ಸ್ವರ ಏರಿಸಿ ಮಾತಾಡಿದ್ರಿಂದಲೇ ತಗ್ಗಿಸು ಅನ್ನುವುದಕ್ಕೆ ಏರಿಸಿದ್ದು ಸ್ವರ. ಪಾಂಡವಿನ ಮಕ್ಕಳಿಗೆ ಉಂಟು ಅಧಿಕಾರ ಸ್ಥಾಪನೆ ಮಾಡ್ತಾರೆ ಇಲ್ಲಿ. ಪಾಂಡವಿನ ಮಕ್ಕಳಿಗೆ ಉಂಟು ನಾನಲ್ಲ, ದರ್ಬಾರ ಹುಟ್ಟುವಾಗ ಶರೀರವಾಣಿ ಆಗಿದೆ. ಇವ ಭವಿಷ್ಯದಲ್ಲಿ ರಾಜನಾಗುತ್ತಾನೆ, ಚಕ್ರವರ್ತಿ ಆಗುತ್ತಾನೆ ಅಂತ ಹೇಳ್ತಿಲ್ಲ. ಭವಿಷ್ಯವೇ ಮಾಡ್ಲಿ. ನೀನ್ ಯಾರು ಹೇಳಲಿಕ್ಕೆ? ಆಗ ನಾವು ಬೀಗ ಕೊಟ್ಟಿದ್ದೇವೆ ಇಲ್ಲಿಗೆ. ನಿನಗೆ ಮಕ್ಕಳಿಗೆ ಉಂಟು ಅಂತ ಲೆಕ್ಕ ಉಂಟು ನಮ್ಮಲ್ಲಿ. ಬಾಯಿಗೆ ಬೀಗ ಹಾಕಲಿಕ್ಕೆ ಉಂಟು, ಸುಮ್ಮನೆ ಕೂತುಕೊಳ್ಳದಿದ್ರೆ ಸ್ವರ ಏರಿಸ್ತಾನೆ. ಕೊಡದಲ್ಲಿ ಕರುಳಿನ ಕುಡಿಗಳ ಕಂಡಿಗ ಮಾತೆ ನಾನು ಚೆಲ್ವ ಹುಡುಪಾನ್ಮಯಕ್ಕೆ 100 ಚಂದ್ರಮರಿತೆ ಸಾಲದೇನು ಸುತರೆಲ್ಲರ ಗತಿಯೇನೋ ಬಾಳ್ವೆಯ ಮಾರ್ಗವಿರುತ್ತು. ಸತ್ಯಕ್ಷಿತಿಯಲ್ಲಿ ಕಣ್ಣಿತ್ತು ಕುರುಡಾಗಿ ದುರ್ಗತಿ ನೋಡನಿಲ್ತು. ನಿಮಗೆ ಹೇಳುವ ಬೋಧಿಸುವ ಅರ್ಹತೆ ನನ್ನದಲ್ಲ ಅಂತ ನಾನು ಬಲ್ಲೆ. ಅದಕ್ಕೆಲ್ಲ ಮಾತಾಡುದವರು. ನಿನ್ನ ಮೇಲೆ ಆಕ್ರೋಶ ಇಲ್ಲ. ಅಸ್ಥಾನದಲ್ಲಿ ಬಂದು ಸುಮ್ಮನೆ ಅಸಭ್ಯವಾಗಿ ಸ್ವರ ಏರಿಸಿ ಮಾತಾಡುವಾಗ ಎಂತವರಿಗಾದ್ರೂ ಪಿತ್ತ ಕೆರಳುವುದಿಲ್ವೋ? ಅದಕ್ಕೆ ಆಡಿದ್ದು ಬಿಟ್ರೆ, ವಿಷಯಾಧಾರಿತ ವಿರೋಧ ಬಿಟ್ರೆ, ನಿನ್ನ ಸೋದರನಾದ ಶಕುನಿ ಮಹಾಶಯನಲ್ಲಿ ವ್ಯಕ್ತಿಗತವಾಗಿ ನನಗೆಂಥದ್ದು ಇಲ್ಲ. ಇಷ್ಟಕ್ಕೂ ಸೌಭಾಗ್ಯವತಿಯಾದ ನೀನು ಮನದಲ್ಲಿ ಯಾವುದೋ ಆತಂಕವೋ ಉದ್ವೇಗವೋ ಸಮಸ್ಯೆಯೋ ವಿಷಮತೆಯೋ ಇದ್ದರೆ ಧಾರಾಳ ಹೇಳಿಕಮ್ಮ. ಕಿವಿಯಾಗುವ ತಾಳ್ಮೆ ಈಗಲೂ ಮುದುಕರಿಗುಂಟು. ಎಣ್ಣೆ ಹಚ್ಚುವುದು ನೀನು ಸ್ವಲ್ಪ ಸುಮ್ಮನಿರೋ. ನೀನು ಅದು ತಲೆಗೆ ಎಣ್ಣೆ ಹಚ್ಚಿಕೊಂಡು ಬಂದವರಿಗೆಲ್ಲ ಹಾಗೆ ಕಾಣುವುದು, ಹೊರಗಿಂದಲ್ಲ ಒಳಗಿಂದ. ಹೇಳು. ಸಿಟ್ಟಾಗಬೇಡಿ. ಭಾಗೀರಥಿ ತನೆಯರಾದಂತ ನೀವಿಂದು ಒಬ್ಬಾಕೆ ಹೆಣ್ಣು ಹತಭಾಗ್ಯಳಾದಂತ ನನ್ನ ಬಗ್ಗೆ ಇಷ್ಟೊಂದು ನಿರ್ದಯತೆ ಸರಿ? ಯಾಕಮ್ಮ, ಎಲ್ಲಿ ತೋರಿಸಿದೆ ನಿರ್ದಯತೆ? ಯಾಕೆ ಸುಮ್ಮನೆ ಹೇಳ್ತೀನಿ? ಅದು ದೇವರು ಕೂಡ ಬಲಿ ಕೇಳುವುದು ಆಡನ್ನು ಕುರಿಯನ್ನು ಮಾತ್ರ, ಆನೆಯನ್ನು ಕೇಳುವುದಿಲ್ಲ. ಸ್ವಲ್ಪ ಸುಮ್ಮನಿರ್ತೀಯ ನೀನು. ಯಾವುದಾದ್ರೂ ಬೇಡ. ನೀನು ಸೋದರಿ ಆಗಿರುವಾಗ ನಿನ್ನ ಮುಂಭಾಗದಲ್ಲಿ ಅವನಿಗೆ ಏನಾದ್ರೂ ಹೇಳಿ ನಿನ್ನ ಮನಸ್ಸಿಗೆ ನೋವಾಗ್ತದೆ. ಮತ್ತೆ ಹೇಳುವುದಿಲ್ಲ ಅಂತ. ಅಲ್ಲದೆ ಇದ್ರೆ ಮತ್ತೇನು? ಅದು ಎಲ್ಲ ಈಗ ಕಳ್ಳ ತನ್ನನ್ನು ನಂಬ, ಪರರನ್ನು ನಂಬ ಅಂತ. ನೀನು ಸ್ವಲ್ಪ ಸುಮ್ಮನಿರೋ. ನೀನು ನಾನು ಮಾತಾಡದೆ ಕೂತ್ರೆ ನಿನಗುಂಟು. ಸುಮ್ಮನಿರೋ ನೀನು. ಹೆತ್ತು ಕೊಟ್ಟು 1000 ಸಲ ಆಯ್ತಪ್ಪ, ಒಂದು ಸಲ ಆದ್ರೂ ಯಶಸ್ವಿಯಾಗಿದ್ದೆ ಇದನ್ನು ಹೇಳಿ ಅದನ್ನು ಊರ್ಜಿತವಾಗಿಸುವಲ್ಲಿ. ಸುಮ್ಮನಿರು ಅದು ನಮಗೆ ಮೊದಲೇ ಪಾಠ. ಅವಳು ಸುಮ್ಮನೆ ಇರು ಅಂತ ಹೇಳುವುದೇ ಮಾತಾಡಣ್ಣ ಅಂತ. ಹೌದೌದು. ನಮಗೆ ಇಂಥದ್ದನ್ನು ಅಣ್ಣ ತಂಗಿಯರನ್ನು ಕೇಳುವಾಗ ಹೀಗೆ ಹೇಳಬೇಕು ಅಂತ ನಮಗೂ ಗುರುಗಳ ಪಾಠ. ಹೌದೌದು. ಹೆತ್ತು ಕೊಟ್ಟೆ ಚಂದ್ರವಂಶಕ್ಕೆ ಪ್ರತಿ ಚಂದ್ರಮರಂತ 100 ಮಂದಿ ಮಕ್ಕಳನ್ನು. ಯಾರಿಲ್ಲ ಅಂದ್ರು ಅದು ಸಾಕಾಗದಿದ್ರು 105 ತುಂಡು ಮಾಡುದಪ್ಪ. ವಂಶದ ಬೆಳವಣಿಗೆಗೆ ಅವರು ಸಾಲದೆ ಹೋಯಿತೆ. ಸಾಕಾಗುವುದಿಲ್ವೇ? ಹೇಳುವುದು ಕೇಳಿದ್ರೆ ಇವನಿಗೆ ಜೀವಮಾನದಲ್ಲಿ ಇದೇ ಕೆಲಸವೇನು ಅಂತ ಕಾಣಬೇಕು. 100, 105, 110, 115 ಅಂತ ತುಂಡು ಅದು ಎಂತದ? ಏನು ಮಾಂಸ ಕಡಿಯುವುದು? ಸ್ವಲ್ಪ ಸುಮ್ಮನಿರು. ನನ್ನ ಬದುಕನ್ನೇ ಆಜ್ಯವಾಗಿಸಿ ಗೃತಭಾಂಡದಲ್ಲಿ ಹುಟ್ಟಿದಂತಹ ನಿಷ್ಪಾಪಿ 100 ಮಕ್ಕಳ ಬಗ್ಗೆ ನೀವ್ಯಾಕೆ ಕುರುಡರಾಗ್ತಾ ಇದ್ದೀರಿ? ಇಲ್ಲಮ್ಮ, ನನ್ನ ಕುರುಡುತನ, ನನ್ನ ಪತಿಯ ಕುರುಡುತನ ಈ ವಂಶಕ್ಕೆ ಸಾಲದೆ. 3 ತೆಗಿಲಿಕ್ಕೆ ನೋಡಿ ಎಂತದ್ದು 3 ತೆಗಿಲಿಕ್ಕೆ? ಇವರ ಕುರುಡುತನ ಅವ ಯಾವುದಕ್ಕೆ ಎಲ್ಲಿಗೆ ಹೇಳ್ತಾನೆ ಅಂತ ಅವನಿಗೆ ಚಿಂತೆ ಇಲ್ಲ. 3 ತೆಗಿಲಿಕ್ಕೆ ಸಾಕು ಅಂತ ಹೇಳಿದ್ದು. ಈಗ ನಿನ್ನದು ಮತ್ತು ನಿನ್ನ ಗಂಡನ ಕುರುಡುತನ ಅವನು ಇಲ್ಲ. ಅವನಿಗೆ ಆಗಬೇಕಾದದ್ದು ಇದಲ್ಲ. ಆವತ್ತು ನಾನು ಕಣ್ಣಿಗೆ ಪಟ್ಟಿ ಕಟ್ಟುವಾಗ ಇವನ ಬಾಯಿಗೆ ಒಂದು ಕಟ್ಟಿ ಬಿಡಬೇಕಿತ್ತು. ಬಾಯಿಗೆ ಕಟ್ಟಿದ್ರೆ ನಿನ್ನ ಹೊಟ್ಟೆಗೂ ಕಟ್ತಾರೆ. ಬಾಕಿ ಇಲ್ಲಮ್ಮ, ಬಾಯಿಗೆ ಕಟ್ಟಿದ್ರೆ ಮಾತು ಕೇಳುವುದಿಲ್ಲ ಅಂತ ಯಾರು ಹೇಳಿದ್ದು? ಯಾಕೆ? ನಿಜವಾಗಿ ಆಗಬೇಕಾಗಿದ್ದದ್ದು ಅದಲ್ಲ. ಮತ್ತೇನು? ಗರ್ಭಪಾತ ಆಗಲಿಲ್ವೋ? ಆಗ ವ್ಯಾಸರು ಬಂದು ದಿವ್ಯ ಜಲವನ್ನು ಪ್ರೋಕ್ಷಿಸಿದಾಗ ಅದು 101 ತುಂಡಾಯ್ತು. ಹೌದು.
ಭರಣಿ ತನ್ನಿಂತೇಳಿ ಹಾಕಿದ್ರು. ಸತ್ಯ. ನಾವು 101ರ ಜೊತೆಯಲ್ಲಿ ಇನ್ನೊಂದು ಭರಣಿ ಹೆಚ್ಚು ತರಬೇಕಿತ್ತು. ಇವನನ್ನು ಸಮೂಲವಾಗಿ ಅದರೊಳಗೆ ಹಾಕಿ ಮುಚ್ಚಬೇಕಿತ್ತು. ನಮ್ಮನ್ನು ಭರಣಿಯಲ್ಲಿ ಹಾಕ್ಲಿಕ್ಕೆ ನಮ್ಮಲ್ಲಿ ಭಸ್ಮ ಉಂಟು. ಅದೇ ನಿನ್ನ ಭಸ್ಮ ಹೊರಗೆ ನೀನು ಒಳಗೆ ಅಂತ ಆದ್ರೆ ಲೋಕಕ್ಕೆ ಕ್ಷೇಮ ಆಗ್ತಿತ್ತು. ಭಸ್ಮವು ನೀನು ಒಟ್ಟಿಗೆ ಇದ್ದದ್ದೇ ಈ ಲೋಕಕ್ಕೆ ಬಾಧೆ ಆದದ್ದು. ಕಪಾಲಿ ಶಿವಾನುಗ್ರಹ ವ್ಯಾಸಾನುಗ್ರಹದಿಂದ ಹುಟ್ಟಿದಂತ ಆ ಮಕ್ಕಳ ಬಗ್ಗೆ ಕಣ್ಣಿದ್ದು ನೀವು ಕುರುಡರಾಗಬೇಡಿ. ಸತ್ಯದೃಷ್ಟಿಯಿಂದ ಒಮ್ಮೆ ನೋಡಿ. ಯಾಕೆ ಹೀಗೆ ಮಾಡ್ತಾ ಇದ್ದೀರಿ? ಶಶಿಕುಲದ ಸಿರಿಮೋಗಗೆ ಅಸಮಕೂಪ ಆಡುಗಳು ಎದುರಂದೀಪ ಯುಗ್ಮ ನಯನ ವಿಷಮನಯನ ಇಲ್ಲ ಕಸವಲ್ಲ ಶಾಸ್ತ್ರವಿಧಿ ವಸುದೆ ಉತ್ತಮ ಮೌನಿ ವಚನ ಗಾಂಧಾರಿ ದೇವಿ ಆಚಾರ್ಯರೇ, ಯಾರೋ ಬಂದು ಕಿವಿಯುವುದಿದ್ರು ಅಂತ ಅಲ್ಲ ಸಲ್ಲದಂತೆ ಹೀಗೆ ಅಪನಂಬಿಕೆಯ ಮಾತುಗಳನ್ನು ಯಾಕಮ್ಮ ಹೇಳ್ತಾ ಇದ್ದ? ನೋಡು ನೋಡು, ನಾನು ಯಾರೋ ಯಾರೋ ಅಯ್ಯೋ, ಈಗ ಹೇಳಿದ್ರೆ ನೀನೀಗ ಯಾರು ಆಗ್ತೀಯ ನೀನು? ನೀ ಹೇಳು. ಅಲ್ಲ, ಯಾರೋ ಹೇಳದಿದ್ರು ಅವ ಆದದ್ದು ಅಲ್ಲ ಅಂತ ಆಗ್ತದೋ? ಅವನಿಗೆ ಅದೆಲ್ಲ ತೊಂದರೆ ಇಲ್ಲ. ಅದೇ ಅಲ್ಲ, ಅವನಿಗೆ ಯಾವುದು ತೊಂದರೆ ಇಲ್ಲ. ತೊಂದರೆ ನಮಗೆ ಇರುವುದು. ಬಿಳಿ ಬಟ್ಟೆ ಹುಟ್ಟವರಿಗಲ್ವೋ ಕಲೆಯ ಭೀತಿ ಇರುವುದು. ಒಟ್ಟು ಕೊಳಕಾಗಿ ಕಪ್ಪೆ ಇರುವವರಿಗೆ ಯಾವುದರ ಭೀತಿ ಎಲ್ಲಿಯದ್ದು? ಹಾಗೇನಿಲ್ಲ, ಅವನಿಗೆ ಬಿಳಿಯೇ ಆಗ್ಬೇಕಂತ ಏನಿಲ್ಲ. ಇಲ್ಲ, ಅವನಿಗೆ ಬಿಳಿ ಆಗಬಾರ್ದು ಅಂತಲೇ ಇರುವುದು. ಆಗಬೇಕು ಅಂತ ಇರುವುದಲ್ಲ. ದೇವಿ, ಯಾಕೆ ಇದನ್ನು ಆಡ್ತೇನೆ ಗೊತ್ತೋ? 5 ಮಂದಿ ಪಾಂಡವರು ಕುಂತಿದೇವಿಯ ಜೊತೆಯಲ್ಲಿ ಬಂದ ಕ್ಷಣದಲ್ಲೇ ಉದ್ವೇಗಕ್ಕೊಳಗಾಗಿ ಆತಂಕಿತಳಾಗಿ ನಾನು ಅನ್ಯಾಯ ಮಾಡ್ತೇನೆ ಅಂತ ಹೇಳ್ತೀಯಲ್ಲಮ್ಮ. ಈಗ ಕುಂತಿನಂದನರು ಮಕ್ಕಳಲ್ವೋ? ಈ ಮನೆತನಕ್ಕೆ ಸೇರಿದವರಲ್ವೋ? ಋಷಿಮುನಿಗಳ ಸಾಕ್ಷ್ಯದಲ್ಲಿ ಬಂದಾಗ ಇಲ್ಲ, ಅವರನ್ನು ಸ್ವೀಕರಿಸುವುದಕ್ಕಾಗುವುದಿಲ್ಲ ಅಂತ ಹೇಳಲಿಕ್ಕೆ ಆಗ್ತದೋ? ಅನುಚಿತವಾದದ್ದನ್ನು, ಲೋಕಹಿತ ಸಾಧಕವಲ್ಲದನ್ನು ಋಷಿಗಳಾಗ್ಲಿ ಮುನಿಗಳಾಗ್ಲಿ ಯಾಕೆ ಹೇಳ್ತಾರೆ? ಸರಿ, ಈಗ ಋಷಿ ಮುನಿಗಳು ಹೇಳಿದ್ದನ್ನು ಪ್ರಮಾಣ ಅಲ್ಲ ಅಂತ ತಿರಸ್ಕರಿಸುವುದಾದ್ರೆ ನೀನೇ ಯೋಚಿಸಮ್ಮ. ನಿನ್ನ ಗರ್ಭಪಾತ ಆದಾಗ ಅದನ್ನು ಎಸೆಯಬೇಡ, ಬೆಳೆಸು ಅಂತ ಹೇಳಿದ್ಯಾರು? ವ್ಯಾಸರು. ಅವ್ರು ಯಾವ ವರ್ಗಕ್ಕೆ ಸೇರಿದವರು? ಋಷಿಮುನಿಗಳು. ಅದನ್ನು ತಿರಸ್ಕರಿಸಬೇಡುವ? ಈಗ ಋಷಿ ಮುನಿಗಳ ಮಾತು ಅಪ್ರಮಾಣ ಅಂತಾದ್ರೆ ವ್ಯಾಸರ ಮಾತಿನಂತೆ ನಿನ್ನ ಮಕ್ಕಳು ವಂಶದಿಂದ ಹೊರಗಾಗ್ತಾರೆ, ಕುಂತಿಯ ಮಕ್ಕಳನ್ನು ಬಿಡಬೇಕಾಗ್ತದೆ. ನಿನ್ನ ಗರ್ಭಕ್ಕಾಗುವಾಗ ವ್ಯಾಸರ ಮಾತು ಪ್ರಮಾಣ, ಶತಶೃಂಗದಿಂದ ಬಂದ ದಿವ್ಯ ಯೋಗ್ಯತೆಯನ್ನು ಹೊಂದಿದ ಚಾರಣರು ಗುಹ್ಯಕರನ್ನು ಒಳಗೊಂಡಂತಹ ಋಷಿಮುನಿಗಳ ವರ್ಗ ಏನುಂಟು ಅದು ಮಾತು ಅಪ್ರಮಾಣ ಅಂತಾದ್ರೆ ಅದೆಲ್ಲ ಚಿಲ್ಲರೆ ಆಡಬೇ. ನಿನ್ನ ಬುದ್ಧಿಯನ್ನಲ್ಲ ಹೇಳುದು, ನಾನು ಬಂದ ಮಾನ್ಯರನ್ನು ಹೇಳುದು. ಅದು ಬಿಡು. ಈಗ ಬಂದಂತಹ ಗುಹ್ಯಕರು ಚಾರಣರು ಊರಿಗೆ ಊರೇ ನೋಡ್ತಾ ಇರುವಾಗ ಸತಿಸುತರ ಸಹಿತವಾಗಿ ಮೆರವಣಿಗೆಯಾಗಿ ಬಂದು ಎಲ್ಲರೂ ಎದುರುಗೊಂಡದ್ದು. ಒಪ್ಪಿಸಬೇಕಾದದ್ದನ್ನು ಒಪ್ಪಿಸಿ, ಕುಂತಿಯನ್ನು 5 ಮಕ್ಕಳನ್ನು ಒಪ್ಪಿಸಿ ಅದೃಶ್ಯರಾಗಿದ್ದಾರೆ, ಅಂಬರಪಥದಲ್ಲಿ ಹೋಗಿದ್ದಾರೆ ಅಂತಂದರೆ ಅವರ ದಿವ್ಯ ಯೋಗ್ಯತೆ ಏನು ಅಂತ ಅದರಿಂದಲೇ ಅರ್ಥ ಆಗುತ್ತದೆ. ಮಾತ್ರ ಅಲ್ಲ, ಇಲ್ಲಿದ್ದವರು ಕೂಡ ಅಲ್ಪಜ್ಞರಾದವರಲ್ಲ, ಪ್ರತಿಯೊಬ್ಬರೂ ಕೂಡ ಮೇಧಾವಿಗಳಾದವರ ಮನೀಷಿತ್ವವನ್ನು ಅಂಗೀಕರಿಸಿ ಪಾಂಡವರನ್ನು ಸ್ವೀಕರಿಸಬೇಕು ಅಂತ ಹೇಳಿದ್ದು. ಒಂದು ನ್ಯಾಯ ಒಂದು ಕಡೆಗೆ ಮಾತ್ರ ಅಂತ ಆಗುವುದಿಲ್ಲ, ಅದು ನ್ಯಾಯ ಆದರೆ ಎಲ್ಲ ಕಡೆ. ಋಷಿಮುನಿಗಳ ಮಾತು ಪ್ರಮಾಣ ಅಂತ ಆದರೆ ನಿನ್ನ ಮಕ್ಕಳಿಗೂ ಅದು ಪ್ರಮಾಣ, ಪಾಂಡುವಿನ ಮಕ್ಕಳಿಗೂ ಅದು ಪ್ರಮಾಣ. ನಿನ್ನ 101 ಮಂದಿ ಇಲ್ಲೇ ಬೆಳೆಯುವುದು ಹೌದು ಅಂತಾದರೆ ಪಾಂಡುವಿನ 5 ಮಂದಿ ಮಕ್ಕಳು ಕೂಡ ಇಲ್ಲೇ ಬೆಳೆಯಬೇಕಾದ್ದು. ಅದರಿಂದ ನಿನಗೆ ಆತಂಕ ಯಾಕಮ್ಮ? ಹಾಗಲ್ಲ, ಮತ್ತೆ ಎಲ್ಲಿಯಾದ್ರೂ ನನ್ನ ಮಕ್ಕಳಿಗೆ ಅನ್ಯಾಯ ಆಗ್ತದ ಅಂತ ನೀನು ಯೋಚನೆ ಮಾಡು. ನಿನ್ನ ಮಕ್ಕಳಿಗೆ ನೀನಿರುವಾಗ ಹೀಗೆ ಹಿತವನ್ನು ಚಿಂತಿಸ್ತಾ ಅನ್ಯಾಯ ಆಗದಂತ ತಡೀತಿ. ಸುಲಭ ಮಾರ್ಗ ಹೇಳ ನಿನಗೆ. ಇವತ್ತಿನಿಂದ 101 ಅಲ್ಲ 106 ಮಕ್ಕಳು ಅಂತ ತಿಳಿಯಮ್ಮ. ಅವರೆಲ್ಲರ ಹಿತವನ್ನು ನೀನೇ ರಕ್ಷಿಸುವವಳಾಗ್ತಿ, ಆಗ ಆತಂಕವೇ ಇರುವುದಿಲ್ಲ. ಆಯ್ತು, ನಿನ್ನ ಮಕ್ಕಳಲ್ಲೋ 101 ಹೆತ್ತವಳಿಗೆ ಈಗ 5 ಮಂದಿ ಹೆಚ್ಚು. ಅಲ್ಲ, ತೊಂದರೆ ಆಗದೆ ಮನೆಯ ಮಕ್ಕಳು, ಮನದ ಮಕ್ಕಳು ಅಂತ ಆದರೆ ಅವರ ಹಿತವನ್ನು ನೀನೇ ರಕ್ಷಿಸಿದ್ರೆ ಕುಟುಂಬದಲ್ಲಿ ಕ್ಲೇಶ ಎಲ್ಲಿ ಉಂಟು? ಅನ್ಯಾಯ ಇಷ್ಟಕ್ಕೂ ಅನ್ಯಾಯ ಆಗಲಿಕ್ಕೆ ಈಗ ನಿನ್ನ ಮಕ್ಕಳಾಗಲಿ ಪಾಂಡುವಿನ ಮಕ್ಕಳಾಗಲಿ ನನಗೇನಮ್ಮ ಮೊಮ್ಮಕ್ಕಳು ಅಲ್ವೋ? ಹಾಗಾದ್ರೆ ಅವರ ಹಿತವನ್ನು ಕಾಯುವ ಹೊಣೆ ನನಗೂ ಇಲ್ವೋ ಮುದಿಯನಾಗಿ? ನಾನು ನೋಡಿಕೊಳ್ತೇನಮ್ಮ. ನೀನು ಸುಮ್ಮನೆ ಅಲ್ಲ ಸಲ್ಲದ್ದನ್ನು, ಸಮಸ್ಯೆಯೇ ಇಲ್ಲದಲ್ಲಿ ಸಮಸ್ಯೆಯ ಬೆಟ್ಟವನ್ನು ನಿರ್ಮಿಸುವ ವ್ರತವನ್ನು ತೊಟ್ಟೆ ಹುಟ್ಟಿದಂತಹ ಕೆಲವರು ಅವರು ಇದ್ದದ್ದನ್ನು ಪುಡಿಗಟ್ಟುವುದು, ಹೊಸದನ್ನು ಸ್ಥಾಪಿಸುವುದು, ಇದನ್ನೇ ಹಠವಾಗಿಸಿಕೊಂಡಿದ್ದಾರೆ.
ನಿನಗೆ ಒಂದು ಮಾತು ಶಾಸ್ತ್ರತೆ ಹೇಳ್ತೇನೆ. ಏನು? ಯಸ್ಯ ನಾಸ್ತಿ ಸ್ವಯಂ ಪ್ರಜ್ಞಾ ಶಾಸ್ತ್ರಂ ತಸ್ಯ ಕರೋತಿ ಕಿಂ. ಸ್ವಂತ ಬುದ್ಧಿಯೇ ಇಲ್ಲದವರಿಗೆ 1000 ಶಾಸ್ತ್ರವಾಕ್ಯಗಳನ್ನು ಮುಂದೆ ಹೇಳಿದ್ರು ಯಾವ ಪ್ರಯೋಜನವೂ ಇಲ್ಲ. ಇದು ಯಾರಿಗೆ ಹೇಳಿದ್ದು, ಯಾಕೆ ಹೇಳಿದ್ದು, ಹೇಗೆ ಹೇಳಿದ್ದು, ಇದನ್ನು ಅನ್ವಯಿಸಬೇಕಾದ್ದು ಹೇಗೆ? ಬುದ್ಧಿವಂತಳಾದ ನೀ ಚಿಂತಿಸಿ ಅದನ್ನು ಅನುಷ್ಠಾನದಲ್ಲಿ ತಂದರೆ ನಿನಗೂ ನಿನ್ನ ಕುಟುಂಬಕ್ಕೂ ನಮಗೂ ರಾಜ್ಯಕ್ಕೂ ಹಿತ. ಯೋಚಿಸುವ. ಅಣ್ಣ ಅಣ್ಣ ಏನು ಕೇಳಿದ್ಯಾ? ಅವ್ರು ಎಂತದ್ದು ಹೇಳಿದ್ದು? ಅವ್ರು ಆಡಿದ್ದು ಕೇಳಿದೆಯಲ್ಲ ನೀನು? ಅವರಿಗೆ ಗೊತ್ತುಂಟು ಅಂತ ಹೇಳಿದ್ದಷ್ಟೇ, ಅದು ಇಲ್ಲಿಗೆ ಸಂಬಂಧ ಅಲ್ಲ. ಅಂದ್ರೆ ಈಗ ಹೇಳಿದ್ರಲ್ಲ ನಿನ್ನ ಮಕ್ಕಳಿಗೆ ಅನ್ಯಾಯ ಆಗೋದಿಲ್ಲ ಅಂತ ಹೇಳಿದ್ರಲ್ಲ. ಅದು ಮಾತಾಡಿ ಹುಟ್ಟಿ ಸಾಯ್ಲಿಕ್ಕೆ ಹುಟ್ಟಿದ್ದದು. ಹ? ಅದು ಯಾರ್ಯಾರನ್ನು ತೆಗೆಯಲಿಕ್ಕೆ ಹುಟ್ಟಿದ ಧೂಮಕೇತು ಅದು. ಅದು ಎಂತದು? ಮಾತಾಡುವಾಗ ಬೋಳು ಮಂಡೆಯವರು ಮಂಡೆಗೆ ಕೈ ಹಾಕ್ಬೇಕು, ಕೂದಲು ಬಂತ ಅಂತ ಹ. ಅಂತದ್ದು ಮಾಡ್ತದೆ ಅದು. ಹಾಗೇನಿಲ್ಲ ಏನ್ ಮಾತಾಡಿದ್ರು ಅಡ್ಡ ಶಾಸ್ತ್ರ ವಾಕ್ಯ. ಅಣ್ಣ, ನನಗೆ ಹಾಗೇನು ಅನಿಸ್ಲಿಲ್ಲ. ಅವ್ರು ಹೇಳುದ್ರಲ್ಲಿ ನ್ಯಾಯ ಇದೆ. ನಿನ್ನ ಮಕ್ಕಳಿಗೆ ಅನ್ಯಾಯ ಆಗುದಿಲ್ಲ, ನಿನಗೆ ಮಕ್ಕಳಾದ್ರೆ ನನಗೆ ಮೊಮ್ಮಕ್ಕಳು ಅಂತ ಹೇಳಿದ್ರಲ್ಲ. ನಿನ್ನನ್ನೆಲ್ಲ ಮಾತಿನಲ್ಲಿ ಮುದ್ದೆ ಮಾಡ್ಲಿಕ್ಕೆ ಅವರಿಗೆ ತುಂಬಾ ಹೊತ್ತು ಬೇಕು ಅಂತ ಇಲ್ಲ. ನಾವು ಮುದ್ದೆ ಆಗುವುದಿಲ್ಲ ಅಷ್ಟೇ. ಅಣ್ಣ, ಹ. ನೀನ್ ಏನು ಹೇಳು, ಏನು ತೊಂದರೆ ಆಗುದಿಲ್ಲ. ಬಾ, ನಾವು ಹೋಗು. ಎಲ್ಲಿಗೆ? ನಾ ಬರುದಿಲ್ಲ. ಬಾರು ಹೋಗು. ನೀವು ಹೋಗು, ನಾ ಬರುದಿಲ್ಲ. ಬರುದಿಲ್ವಾ? ಹ. ಇಲ್ಲಿ ಬಾ. ಉಂಟಾ? ನಿನ್ನ ಜೊತೆಯಲ್ಲಿ ನಾನು ಬಂದದ್ದಲ್ಲ, ಮತ್ತೆ ನನ್ನ ಜೊತೆಯಲ್ಲಿ ನೀನು ಬಂದದ್ದು. ಆಯ್ತಾ? ಇದಾಯ್ತು. ನಿನ್ ಜೊತೆಯಲ್ಲಿ ನಾ ಬಂದದ್ದಲ್ಲ, ನನ್ನ ಜೊತೆಯಲ್ಲಿ ನೀ ಬಂದದ್ದು. ಅವಳಿಲ್ಲಿಗೆ ಬಂದದ್ದೇ ನಾ ಬರ್ಲಿಕ್ಕೆ. ಅದು ಈ ಹೆಡ್ಡಿಗೆ ಗೊತ್ತುಂಟಾ? ನಮ್ಮ ಅಪ್ಪ ಹೇಗೆ ಮಗ ಕೊಡುವನ ಅಂತ ಹೇಳುವಾಗ ಕೊಡಿ 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 ಕೊಡಿ, ನಮ್ಗೇನಾದ್ರೂ ಲಾಭ ಆಗುದಿದ್ರೆ ಹೋಗ್ಲಿಕ್ಕೆ. ದೇವರನ್ನ ಹೇಳ್ತೇನೆ, ಸತ್ಯಕ್ಕಾದ್ರು ನಿಮ್ಮನೆ. ನನಗೆ ಯಾರ ಮೇಲೆಯೂ ಪ್ರೀತಿ ಇಲ್ಲ ನನ್ನಲ್ಲಿ ಬಿಟ್ರೆ. ನನಗೆ ಯಾರೂ ಉದ್ಧಾರ ಆಗಬೇಕು ಅಂತ ಇಲ್ಲ, ನಾನೊಬ್ಬ ಆದ್ರೆ ಸಾಕು ಅಂತಲೇ ಇರುವುದು ನನಗೆ. ಭೈರವನ ತೀರ್ಮಾನ ಗಟ್ಟಿ ಆಯ್ತಲ್ಲ, ಮಕ್ಕಳು ಇಲ್ಲೇ ಬೆಳೆಯುವುದು ಅಂತ. ಬೆಳೀಲಿ ಬೆಳೀಲಿ, ಮಕ್ಕಳು ಬೆಳೀಲಿ. ನಮಗೆ ಹೇಗೂ ನಿದ್ದೆ ಇಲ್ಲ. ಯಾಕೆ ನಿದ್ದೆ ಇಲ್ಲ? ಬಾಕಿದ್ದವರು ಮಲಗುತ್ತಾರಲ್ಲ, ಅದಕ್ಕೆ ನಮಗೆ ನಿದ್ದೆ ಇಲ್ಲ. ಇನ್ನು ಹತ್ತಿನಾವತಿಯಲ್ಲಿ ಯಾರೂ ಮಲಗಲಿಕ್ಕಿಲ್ಲ. ಅಷ್ಟು ಮಾಡಿದ್ಯಾ? ಮಾಡ್ತೇನೆ. ಸೂತ್ರ ನಮ್ಮಲ್ಲಿಲ್ವಾ? ಅವರು ಮಾತಾಡ್ಲಿ, ನಾವು ಒಳಗಿಂದ ಕೆಲಸ ಮಾಡ್ತೇವೆ. ಸುಲಭದ ಉಪಾಯವನ್ನು ಬಲ್ಲಿರ ಇಲ್ಲಿಯ ಶಾಂತಿ ಕದಡುವುದಕ್ಕೆ? ಎಂತದು? ಮಕ್ಕಳನ್ನು ತಾಟಿಸಿ ಹಾಕ್ತೇನೆ.